ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಮಹಾಭಾರತದ ಉದ್ಯೋಗ ಪರ್ವದ ಮಧ್ಯದಲ್ಲಿರುವ ಉಪ ಪರ್ವವೆನಿಸಿದ ಭಗವದ್ಯಾನ ಪರ್ವ, ಅದನ್ನು ಭಗವದ್ಧ್ಯಾನ ಪರ್ವ ಅಂತ ಮಾಡಿಬಿಡ್ತಾರೆ. ಅದು ಯಾನ, ಭಗವಂತ ಪ್ರಯಾಣ ಹೋಗಿ ದೂತನ ಕೆಲಸವನ್ನು ಮಾಡಿ ಮರಳಿ ಬಂದ ಕಥೆಯನ್ನು ಹೇಳುವ ಭಾಗ. ಭಗವಂತನೇ ತನ್ನ ಭಕ್ತರಿಗೋಸ್ಕರ ದೂತನಾಗಿ ದುರ್ಯೋಧನನಲ್ಲಿಗೆ ಹೋಗಿ ಬಂದ ಪ್ರಯಾಣದ ಕಥೆ. ಯಾವಾಗ ಭೀಮಸೇನ ಏನಾದರೂ ಸ್ವಲ್ಪ ಸಹಿಸ್ಕೊಳ್ಳಿಕ್ಕಾದ್ರೆ ಸಹಿಸಿ ಅವನನ್ನು ಒಪ್ಕೊಂಡ್ಬಿಡು, ಏನೋ ಮಾಡಿ ಒಂಚೂರು ಅವನ ನಾವಾಗಿ ಅನರ್ಥಕ್ಕೆ ಕಾರಣವಾದ್ವಿ ಅನ್ನುವ ಈಗಲೇ ಬೇಕಾದಷ್ಟು ಅನ್ನೋರಿದ್ದಾರೆ. ನಾವಾಗಿ ಅದು ಕಾಲು ಕೆದ್ರಕೊಂಡ ಹಾಗಾಗೋದು ಬೇಡ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಓ ಭೀಮನಿಗೂ ಒಂಚೂರು ಭಯ ಹುಟ್ಕೊಂಡ್ಬಿಡ್ತಾ, ಏನು ಕತೆ, ಸ್ವಲ್ಪ ದಿವಸ ಮಧ್ಯದಲ್ಲಿ ರೆಸ್ಟ್ ತಗೊಂಡ ಮೇಲೆ ಆಗುತ್ತೋ ಇಲ್ಲೋ, ಸುಮ್ಮನೆ ಅವರು ಬಹಳ ದಿವಸದಿಂದ ಪ್ರಾಕ್ಟೀಸ್ ಮಾಡಿದವರು, ಬಹಳ ಸೇನೆಯನ್ನು ಸಂಗ್ರಹಿಸ್ತಾರೆ, ಅರಮನೆಯ ಗಟ್ಟಿಮುಟ್ಟು ಆಹಾರ ತಿಂದು ಏನೋ ಆಗಿರ್ತಾರೆ ಅಂತ ಹೀಗೇನಾದರೂ ಒಂಚೂರು ಒಳಗಿನಿಂದ ಪುಕು ಆಗ್ತಿದ್ಯಾ ಅಂತ ಕೇಳಿದಾಗ ಸ್ವಲ್ಪ ಅವನಿಗೆ, ನಾನು ಹಾಗೆ ಹೆದರಿ ಅಥವಾ ವ್ಯಥೆಯಿಂದ ಅಥವಾ ಡಿಪ್ರೆಷನ್ಗೊಳಗಾಗಿ ನಾನು ಈ ಮಾತು ಹೇಳ್ತಿಲ್ಲ. ಅಣ್ಣನ ಮಾತನ್ನ ಮೀರುವ ಉದ್ದೇಶ ನನಗಿಲ್ಲ. ಎರಡನೇದು, ನಾವಾಗಿ ಇಡೀ ಕುರುಕುಲ ನಾಶ ಆಯಿತು, ನಾವು ಒಂದು ಚೂರು ತಗ್ಗಿದ್ರೆ ಬಗ್ಗಿದ್ರೆ ಒಂದು ದೊಡ್ಡ ವ್ಯವಸ್ಥೆ ಸರಿ ಹೋಗ್ತಿತ್ತು. ಯಾಕಂದ್ರೆ ಪ್ರಾಣ ಹೋಗುದು ನಮ್ಮ ಹೆಸರಲ್ಲಿ ಲಕ್ಷಾಂತರ ಜನರದ್ದು, ನಮ್ಮ ಹೆಸರಲ್ಲಿ ಕೋಟ್ಯಂತರ ಜೀವನಗಳು ಬೀದಿಗೆ ಬರ್ತವೆ. ಆ ಒಂದು ಕನ್ಸರ್ನ್ ಅನ್ನು ಇಟ್ಟುಕೊಂಡು ನಾನು ಹೇಳಿದ್ದಷ್ಟೇ ಹೊತ್ತು, ಅದು ಕೂಡ ಧರ್ಮ ಅಂತ ವ್ಯವಸ್ಥೆ ಬಂದಾಗ ಅಷ್ಟು ಹೋಗ್ಲೇಬೇಕಾಗುತ್ತೆ. ಅವರಿಗೂ ಯುದ್ಧದಲ್ಲಿ ನೀವು ಯುದ್ಧಕ್ಕೆ ಬಂದಾಗ ಪ್ರಾಣ ಹೋಗ್ಬಹುದು, ಪ್ರಾಣ ಉಳಿಬಹುದು ಅಂತ ಅನ್ನೋ ಎರಡೂ ಅವಕಾಶಗಳನ್ನು ಹೇಳಿಯೇ ಕರ್ಕೊಂಡು ಬಂದಿರ್ತಾರೆ ಹೊರತು ನಿಮ್ಮನ್ನು ಖಂಡಿತ ಗೆಲ್ಲಿಸಿ ಕೊಡ್ತೇನೆ ಅಂತ ಮೊದಲೇ ಒಳಗಿನಿಂದ ಏನಂತಾರೆ ಅದಕ್ಕೆ ರೆಕಮೆಂಡೇಶನ್ ಅಲ್ಲ, ಈ ಫಿಕ್ಸ್ ಮ್ಯಾಚ್ ಫಿಕ್ಸಿಂಗ್ ಹಾಗೆಲ್ಲ ಏನು ಆಗುವಂಥದ್ದಲ್ಲ. ನಡಿಬೇಕಾದ್ ನಡೆಯುತ್ತೆ. ಹತೋವ ಪ್ರಾಪ್ಸಿಸಿ ಸ್ವರ್ಗ ಜಿತ್ವಾವ ಭೋಕ್ಷಸೆ ಮಹೀಂ. ಭೂಮಿಯನ್ನು ಆಳಬಹುದು ಬದುಕಿದ್ರೆ, ಸತ್ರೆ ಸ್ವರ್ಗಕ್ಕೆ ಸೇರ್ಬಹುದು, ಎರಡೇ ಆಪ್ಷನ್. ಅದರಲ್ಲಿ ಮತ್ತೆ ಕೈಕಾಲು ಮುರಿದು ಇನ್ನೇನಾದ್ರೂ ಕೂಡ ಅವರ ಜೀವನದ ಅಂಶವನ್ನ ನೋಡ್ಲಿಕ್ಕೆ ಒಂದು ವ್ಯವಸ್ಥೆ ಅಂತ ಇರುತ್ತೆ, ಒಳ್ಳೆ ರಾಜ ಆದ್ರೆ. ಇಲ್ಲ ಅಂದ್ರೆ ಅವರ ಗತಿ ಮುಗಿಯಿತು ಅಂತ ಅರ್ಥ. ಹೀಗೆ ಭೀಮಸೇನನ ಬಗೆಗೆ ಸ್ವಲ್ಪ ಕಠಿಣವಾದ ಮಾತುಗಳನ್ನು ಆಡಿದಾಗ ಅದಕ್ಕೆ ಪ್ರತಿಯಾಗಿ ನಾನು ಹಾಗೆ ಹೆದರ್ನೋ ಅಲ್ಲ ಅಂತ ಅವನು ದೃಢವಾಗಿ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಗೊತ್ತು ನನಗೆ, ನಾನು ಸುಮ್ಮನೆ ನಿನ್ನನ್ನು ರೇಗಿಸಿದ್ದಷ್ಟೇ. ಯಾವಾಗ್ಲೂ ನೀನು ಅಣ್ಣನನ್ನ ಹೇಗಾದ್ರೂ ಮಾಡಿ ಯುದ್ಧಕ್ಕೆ ತಯಾರು ಮಾಡುದು ಅಂತ ರೇಗಿಸ್ತಾ ಇರ್ತೀಯಲ್ಲ, ಹಾಗೆ ನಾನು ನಿನ್ನನ್ನು ಸ್ವಲ್ಪ ತಣ್ಣಗಾಗದೇ ಇರಲಿ ರಕ್ತ ಅಂತ ಹೇಳಿದ್ದು. ಯಾಕೆಂದ್ರೆ ಅಲ್ಲಿ ಅವನು ಹೇಳುವ ಮಾತು, ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿಭಾರ ಸಮಾಹಿತ ದೂರರ್ಜುನೇನ ಓಢವ್ಯ ಇದರೋ ಜನಃ. ಇಡೀ ಯುದ್ಧದ ಮಹಾಭಾರ ಇರುವುದು ನಿನ್ನ ಬೆನ್ನಿನ ಮೇಲೆ. ಅದರಿಂದಾಗಿ ಮಹಾಭಾರತವನ್ನ ತನೋತಿ ಹೊತ್ತು ನಿಂತಿದ್ದಾನೆ. ಅದರಿಂದಾಗಿ ಮಹಾಭಾರತ ಅಂತ ಹೆಸರು. ಯಾರು ಭೀಮಸೇನನ ಭಾರ ಎಲ್ಲರಿಗಿಂತ ಹೆಚ್ಚು ಹೊತ್ತ ವಿಷಯದಲ್ಲಿ ಅದರ ಒಂದು ಧೂಳಿನ ಭಾಗವನ್ನ ಅರ್ಜುನೇನ ಓಢವ್ಯ, ಒಂದು ಧೂಳಿನ ಭಾಗದಷ್ಟು ಅರ್ಜುನ ಹಿಡ್ಕೊಳ್ತಾನೆ. ಇನ್ನು ಒಂದು ಧೂಳಿನ ಭಾಗವನ್ನು ಉಳಿದವರೆಲ್ಲರೂ ಸೇರಿ ಓಢವ್ಯ ಇದರೋ ಜನಃ, ಉಳಿದದಷ್ಟೂ ಭಾಗವನ್ನ ಉಳಿದವರು ಹಿಡ್ಕೊಳ್ತಾರೆ ಅಂತ. ಇದು ಭೀಮನ ಬಗ್ಗೆ ಕೃಷ್ಣ ಸ್ವತಃ ಒಂದು ಗಂಭೀರವಾದ ಸಂದರ್ಭ ಬಂದಾಗ ಅವನ ಸಾಮರ್ಥ್ಯವನ್ನ ಪರಿಚಯಿಸಿದ ಮಾತು. ತಮಾಷೆ ಕೆಲವೊಮ್ಮೆ ನೀನು 50 ತಿಂತಿ ಅಂತ ಹೇಳಿದ್ರೆ ಅವನು 50 ತಿನ್ಬೇಕಾಗಿಲ್ಲ ತಮಾಷೆಗೆ ಹೇಳುವಾಗ. ಇಲ್ಲ ಒಂದು ಸ್ಪರ್ಧೆಯಲ್ಲಿ ಅವನು ತಿಂದಿದ್ದಾನೆ ಅಂತ ಹೇಳಿದಾಗ ಅವನು 5 ತಿಂದಿದ್ದಾನೆ ಅಂತ ಹೇಳಿದ್ರೆ ಗಂಭೀರವಾಗಿ ತಗೋಬೇಕು. ಅದನ್ನ ತಮಾಷೆಗೆ ಹೇಳಿದ್ದು ಅದು 0ಗೆ ಬೆಲೆ ಇಲ್ಲ, 5 ತಿಂದಿದ್ದ ಆದ್ರೂ ಫಸ್ಟ್ ಪ್ರೈಸ್ ಕೊಟ್ರು ಹಾಗೆ ಹೇಳಲಿಕ್ಕಿಲ್ಲ. ಅಲ್ಲ 50 ತಿಂದ ಅಂದ್ರೆ ತಿಂದ ಅಂತ ಅರ್ಥ. ತಮಾಷೆಗೆ ಏನೋ ಹೇಳುವಾಗ ಅವ್ನು ಸ್ವಲ್ಪ ಜಾಸ್ತಿ ತಿಂದ, ಅಯ್ಯೋ ಇವನ್ಗೆ 50 ಕೊಟ್ರು ತಿಂತಾನೆ, ಅಲ್ಲಿ ಹೇಳುವುದು ಬೇರೆ ತರ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಒಂದು ದೂತ ಕಾರ್ಯಕ್ಕಾಗಿ ಗಂಭೀರವಾದ ಚರ್ಚೆ ನಡೆಯುವಾಗ ಭೀಮಸೇನ ನಾನು ಏನ್ ಬೇಕಾದ್ರೂ ಮಾಡ್ತೇನೆ ಅಂತ ಅನ್ನೋದು ನನ್ನ ಶಕ್ತಿ ಕುಂದಿ ನಾನು ಮಾತಾಡ್ತಾ ಇರುವುದಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನೀನ್ ಹೇಳಿದ್ದು ನಿನ್ನ ಸಾಮರ್ಥ್ಯಕ್ಕಿಂತ ಅತ್ಯಂತ ಹೆಚ್ಚಿದೆ ನಿನ್ನ ಹತ್ರ. ನೀನು ಹೇಳಿದ್ದಕ್ಕಿಂತ ನಿನ್ನಲ್ಲಿ 1000 ಪಟ್ಟು ಹೆಚ್ಚು ಸಾಮರ್ಥ್ಯ ಇದೆ. ಆಚಾರ್ಯರ
ಗೀತಾ ಭಾಷ್ಯದ ವಿವರಣೆಯನ್ನ ವೇದವ್ಯಾಸರಿಗೆ ಹೋಗಿ ಒಪ್ಪಿಸಿದ್ರು. ಶಿಷ್ಯರ ಜೊತೆಗೆ ಸೇರಿ ಅನಂತ ಮಠದಲ್ಲಿ ಉಳಿದು ಶಿಷ್ಯರನ್ನ ಬಿಟ್ಟು ಸೀದ ಹೋದ್ರು ಉತ್ತರ ಬದಲಿಗೆ. ಅದು ಮನುಷ್ಯ ದುರ್ಗಮವಾದ ಪ್ರದೇಶ, ಮನುಷ್ಯರು ಹೋಗ್ಲಿಕ್ಕಾಗುವ ಜಾಗ ಅಲ್ಲ ಅದು. ಆ ಜಾಗಕ್ಕೆ ಹೋಗಿ ವೇದವ್ಯಾಸರನ್ನ ಭೇಟಿಯಾಗಿ ನಾರಾಯಣನನ್ನ ಭೇಟಿಯಾಗಿ ತಾನು ರಚಿಸಿದ ಕೃತಿಯನ್ನು ಕೊಟ್ಟಾಗ ಅದನ್ನ ವಿವರಿಸಿ ಹೇಳಿದಾಗ ವೇದವ್ಯಾಸರು ಹೇಳಿದ್ರು, ನಾರಾಯಣ ದೇವರು ಹೇಳಿದ್ರು, ಇದು ನೀನು ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಹಾಕಿದ್ದಿ, ನೀನು ನಿನ್ನ ಶಕ್ತಿ ಉಪಯೋಗಿಸಿ ಬರೆದ್ರೆ ಓದೋರೆಲ್ಲ ಹಾರೋಟೋಗ್ಬಿಡ್ತಾರೆ. ಇದು ನೀನು ಸ್ವಲ್ಪ ಸಮಾಧಾನದಿಂದ ಅವರಿಗೆ ಎಷ್ಟು ಬೇಕೋ ಅಷ್ಟೇ ಕೊಡುವುದಾದ್ರಿಂದಾಗಿ ಶಕ್ತಿತಃ ಅಂತ ಬೇಡ, ಲೇಷತಃ ಅಂತ ಹಾಕು. ಲೇಷ ಅಂದ್ರೆ ಚೂರು ಅಂತ ಅರ್ಥ. ಗೀತಾರ್ಥವನ್ನ ಲೇಷತಃ, ಯಾಕಂದ್ರೆ ಅದು ಒಂದೊಂದಕ್ಕೆ 10 ಅರ್ಥ ಇದೆ ಮಿನಿಮಮ್. ಅದರಿಂದಾಗಿ ಗೀತೆಯಲ್ಲಂತೂ ಆ ಅರ್ಥದ ವ್ಯಾಪ್ತಿ ಅಂತ ಅನ್ನೋದು ಇದ್ದೇ ಇರುತ್ತೆ. ಅದರಿಂದಾಗಿ ನೀನು ನಿನ್ನ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತು, ನೀನು ಇಷ್ಟನ್ನೇ ಒಂದು ಸರಳವಾಗಿ ಸಾಮಾನ್ಯ ಜನಕ್ಕೆ ಅದರ ನಿಜವಾದ ಮೇನ್ ಸ್ಟ್ರೀಮ್ ಬಿಟ್ಟು ಹೋಗದ ಅರ್ಥವನ್ನು ನೀನು ಹೇಳಿಕೊಡ್ಬೇಕು. ಅದಕ್ಕೆ ಅವ್ರು ಹೇಳುವಾಗ ನನ್ನ ಅರ್ಥ ಹೇಳ್ತೇನೆ ಅಂತ ಹೇಳಿಲ್ಲ, ಗೀತೆಯ ಅರ್ಥವನ್ನ ಹೇಳ್ತೇನೆ ಅಂತ. ಯಾಕೆಂದ್ರೆ ಅದಕ್ಕಿಂತ ಹಿಂದೆ ಇದ್ದವರೆಲ್ಲ ಬಹಳ ಜನ ಗೀತಾರ್ಥವನ್ನ ಹೇಳುವ ಬದಲು ಗೀತೆಯ ಅಭಿಪ್ರಾಯವನ್ನು ಹೇಳುವ ಬದಲು ತಮ್ಮ ಉಪೋದ್ಘಾತಗಳನ್ನೆಲ್ಲ ಹೇಳಿ ಆಮೇಲೆ ಗೀತೆಯ ವಿಷಯಕ್ಕೆ ಪರಿಚಯಿಸಿದ್ದನ್ನ ನಾವು ನೋಡುತ್ತೇವೆ. ಆದ್ರಿಂದಾಗಿ ಗೀತಾರ್ಥವನ್ನ ನಾನು ಹೇಳ್ತೇನೆ ಅಂತ ಅವರು ಪ್ರತಿಜ್ಞೆ ಮಾಡಿದ್ದರ ಉಲ್ಲೇಖವನ್ನು ನಾವಲ್ಲಿ ನೋಡುತ್ತೇವೆ. ಹಾಗಾಗಿ ಇಲ್ಲೂ ಕೂಡ ಭೀಮಸೇನನ ಆ ಭಾವವನ್ನ ವೇದವ್ಯಾಸರು ಕೃಷ್ಣ ಪರಿಚಯ ಮಾಡುವುದಕ್ಕೋಸ್ಕರ ನಿನ್ನ ನಿಜವಾದ ಸಾಮರ್ಥ್ಯಕ್ಕಿಂತ ಅತ್ಯಂತ ಹೆಚ್ಚಿನ ಸಾಮರ್ಥ್ಯ ಇದೆ ಅಂತ ನನಗೆ ಗೊತ್ತು ಅಂತ ಹೀಗೆ ಹೇಳಿ ನಾವು ಮುಂದೆ ನಡ್ಕೊಳ್ಬೇಕಾದ ರೀತಿ ನೀತಿಗಳ ಬಗ್ಗೆ ಹೇಳುವುದಕ್ಕೋಸ್ಕರ ಈ ಮಾತು ಬಂತಷ್ಟೇ. ಆಯ್ತು, ನಿನ್ನ ಅಭಿಪ್ರಾಯದಂತೆ ಏನಾಗಬೇಕೋ ನಿನ್ನ ಭಾವ ನನಗೆ ಗೊತ್ತಾಯ್ತು. ನಿನ್ನ ಸಾಮರ್ಥ್ಯದಲ್ಲಿ ಎಂದೂ ಕೂಡ ನೀನು ಕುಸ್ತಿಲ್ಲ ಅನ್ನೋದು ನನಗೆ ನಿಶ್ಚಯ ಆಯಿತು. ಅದು ಕೇವಲ ಇವರಿಗೆ ಅರ್ಥ ಆಗಲಿ ಅಂತ ನನಗೆ ಗೊತ್ತಿದೆ. ಭೀಮಸೇನ ಯಾವತ್ತೂ ಕೂಡ ಈ ವಿಷಯದಲ್ಲಿ ಹಿಂದೆ ಸರಿಯೋನಲ್ಲ ಅಂತ ಅವ್ರಿಗೆ ಗೊತ್ತಾಗ್ಲಿಕ್ಕೋಸ್ಕರ ನಿನ್ನ ಸಾಮರ್ಥ್ಯದ ಕೆಚ್ಚನ್ನ ಅಭಿವೃದ್ಧಿ ಉದ್ದೀಪನಗೊಳಿಸುವುದಕ್ಕೋಸ್ಕರ ಈ ಮಾತು ಹೇಳಿದೆ. ಹಾಗಾಗಿ ನಿನ್ನನ್ನು ಖಂಡಿಸುವ ಆಕ್ಷೇಪಿಸುವ ಉದ್ದೇಶ ನನಗಿರಲಿಲ್ಲ ಅಂತ ಹೇಳ್ತಾನೆ. ಹೀಗೆ ಅಷ್ಟೊತ್ತಿಗೆ ಅರ್ಜುನ ಕೃಷ್ಣನ ಹತ್ರ ಮತ್ತೆ ಮಾತಾಡ್ತಾನೆ. ನೀನೇನು ಹೇಳಿದೆಯೋ ಅದನ್ನ ಯುಧಿಷ್ಠಿರನು ಹೇಳ್ತಾನೆ ಇದ್ದಾನೆ. ನಮ್ಮಲ್ಲಿ ಯಾಕಂದ್ರೆ ಅವನಿಗೂ ಕೋಪನೆ ಬಂದಿದೆ, ಯುದ್ಧ ಆಗಬೇಕು ಈ ಸಲ, ಸುಮ್ಮನೆ ಹಾಗೆ ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡು ಬರುದಲ್ಲ ಅಂತ ಅವನು ಅಣ್ಣನೂ ಅದೇ ಮಾತು ಹೇಳ್ತಿದ್ದಾನೆ. ಆದ್ರೆ ನಾವೇ ಒಂದು ಯುದ್ಧಕ್ಕೆ ಭಾರಿಯೂ ಕಾಯ್ತಾ ಇರುದು, ಎಲ್ಲಿಯಾದ್ರೂ ಒಂದು ಯುದ್ಧ ಸಿಕ್ಕಿದ್ರೆ ಸಿಗಲಿ. ಕೆಲವರಿಗೆ ಬೈಲಿಕ್ಕೆ ಏನಾದ್ರೂ ಒಂದು ವಿಷಯ ಬರುತ್ತೆ, ಏನು ವಿಷಯ ಇಲ್ಲ ಅಂದ್ರೆ ಹುಡ್ಕೊಂಡಾದ್ರೂ ಒಂದು ಹಿಂಸೆ ಮಾಡುವ ಹಾಗೆ ಒಂದು ಬೈಯುವ ಉದ್ದೇಶ ಇರುತ್ತೆ, ಬೈದು ಬಿಡ್ತಾರೆ. ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ತೃಪ್ತಿ, ಒಬ್ರಿಗೆ ಬೈದ ಮೇಲೆ ಒಬ್ಬರನ್ನ ಏನೋ ಅಣಗಿಸಿದ ಮೇಲೆ ಸಮಾಧಾನ ಆಗುತ್ತೆ. ಹಾಗೆ ನಮ್ಮಿಂದ ಆಗಬಾರದು ಅನ್ನೋ ದೃಷ್ಟಿಯಿಂದ ಈ ಮಾತು, ನಾವು ದುರ್ಬಲರು ಅಂತ ಅನ್ನೋ ದೃಷ್ಟಿಯಿಂದ ಅವು ನಮ್ಮನ್ನ ಸಂಧಿಗೆ ತಳ್ಳುವ ಹಾಗೆ, ಅಂದ್ರೆ ರಾಜ್ಯದಿಂದ ಹೊರಗೆ ತಳ್ಳುವ ಹಾಗೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಮಾತು ಹೇಳಿದ್ದು. ನನಗೆ ಒಂದು ವಿಷಯ ಮನಸ್ಸಿನಲ್ಲಿ ದೃಢವಾಗಿ ಈಗ ಅನಿಸುವುದೇನು ಅಂತಂದ್ರೆ, ಕೇವಲ ಪುರುಷ ಪ್ರಯತ್ನದಿಂದ ಏನು ಸಾಧ್ಯ ಇಲ್ಲ. ಹಾಗಂತ ಹೇಳಿ ಪುರುಷ ಪ್ರಯತ್ನ ಇಲ್ಲದೆ ಇದ್ರೂ ಏನು ಮಾಡ್ಲಿಕ್ಕಾಗುದಿಲ್ಲ. ದೈವ ಮತ್ತು ಪುರುಷ ಎರಡೂ ಕೂಡ, ದೈವ ಅಂತಂದ್ರೆ ಭಗವದ್ ಅನುಗ್ರಹ, ಪುರುಷ ಅಂದ್ರೆ ಪ್ರಯತ್ನ. ಅದು ಪುರುಷರಲ್ಲೂ ಇದೆ, ಸ್ತ್ರೀಯರಲ್ಲೂ ಇದೆ. ಪೌರುಷ ಅನ್ನುವ ಶಬ್ದಕ್ಕರ್ಥ ಶರೀರದಲ್ಲಿ ಇರುವ ತಾಕತ್ತನ್ನು ಬಳಸಿಕೊಳ್ಳುವುದು. ಕಣ್ಣು ಇದೆ, ಅದನ್ನು ಬಳಸುವುದು ಪ್ರಯತ್ನ. ಕಿವಿ ಇದೆ, ಅದನ್ನು ಬಳಸುವುದು ಪ್ರಯತ್ನ. ಬಾಯಿ ಇದೆ, ಅದನ್ನು ಬಳಸುವುದು ಪ್ರಯತ್ನ. ಹಾಗಾಗಿ ಪ್ರಯತ್ನ ಅಂತ ಅನ್ನೋದು ಎಲ್ಲರಿಗೂ ಸಾಧಾರಣವಾದ ವಿಷಯ. ಅದೆರಡನ್ನೂ ಉಪಯೋಗಿಸಬೇಕಾದ ಅವಶ್ಯಕತೆ ಇರುವುದರಿಂದ ನಮ್ಮ ಪ್ರಯತ್ನ ನಾವು ಏನು ಮಾಡಲೇ ಇಲ್ಲ, ಅದಕ್ಕೆ ನಮ್ಮ ಸ್ವಲ್ಪವೂ ಹೆಜ್ಜೆ ಮುಂದಿಡಲಿಲ್ಲ ಅನ್ನೋ ಆಕ್ಷೇಪ ಬರಬಾರದು. ಲೋಕದಲ್ಲಿ ನನ್ನ ಒಂದು ಆಲೋಚನೆ ಏನು ಅಂದ್ರೆ, ಅಸಾಧ್ಯ ಅಂತ ಯಾವುದೂ ಇಲ್ಲ, ಏನಾದರೂ ಸಾಧ್ಯ ಆಗುತ್ತೆ. ಅದಕ್ಕೊಂದು ಒಳ್ಳೆ ಮಾತು ಹೇಳ್ತಾನೆ ಅವನು, ವಿವೇಕಯುಕ್ತವಾದ ಪ್ರಯತ್ನ ಫಲಕಾರಿ. ವಿವೇಕ ಇಲ್ಲದೆ ಎಲ್ಲೆಲ್ಲೋ ಪ್ರಯತ್ನ ಮಾಡಿ, ತುಂಬ ಪ್ರಯತ್ನ ಮಾಡ್ತೇನೆ ಅಂತ ಭಾವಿತೋಡು, ಅಲ್ಲಿ ನೀರಿರಲ್ಲ ಅಂತ ಹೇಳಿರ್ತಾರೆ, ಆದ್ರೂ ನನ್ನ ಪ್ರಯತ್ನವೇ ಪ್ರಧಾನ, ಆದ್ರಿಂದಾಗಿ ನಾನು ಮಾಡೇ ಮಾಡ್ತೇನೆ, ವಿವೇಕ ಇಲ್ಲ ಅಂತ ಅರ್ಥ. ಎಲ್ಲಿ ನೀರು ಇಲ್ಲ ಅಂತ ಹೇಳ್ತಾರೋ ಅಥವಾ ನೀರು ಬರುವ ಸಾಧ್ಯತೆಗಳಿಲ್ವೋ ಅಲ್ಲಿ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ವ್ಯರ್ಥ ಪ್ರಯತ್ನ.
ವಿವೇಕಯುಕ್ತವಾದ ಪ್ರಯತ್ನ ಅಂತಂದ್ರೆ ಭಗವದ್ ಅನುಗ್ರಹ ಬಯಸಿ ಅದಕ್ಕೆ ಸಲಹೆ ಸೂಚನೆಗಳನ್ನು ಹಿರಿಯರಿಂದ ಪಡೆದು ಇದು ಆಗತ್ತೆ ಅಂತ ಒಂದು ಸಂಭಾವಿತವಾದ ಲಕ್ಷಣವನ್ನು ಕಂಡ್ರೆ ಆವಾಗಲ್ಲಿ ಪ್ರಯತ್ನಿಸಬೇಕು. ನಾವು ಅಸಾಧ್ಯವಾದ ಕೆಲಸ ಅದ್ರ ಭಾರೀ ಪ್ರಯತ್ನ ಉಪಯೋಗ ಇಲ್ಲ. ಬಹಳ ಕೆಲವೊಂದು ಸರ್ತಿ ಏನು ಅಂದ್ರೆ ಪ್ರಯತ್ನ ಹಾಕದೇ ಇದ್ರೂ ಆಗುತ್ತೆ ಅಂತ ಬಿಟ್ಬಿಡುದು. ಅದು ಚೂರು ಪ್ರಯತ್ನ ಮಾಡಿದ್ರೆ ಆಗ್ತಿತ್ತು, ಬಿಟ್ಬಿಡುದು. ದೈವ ಎಲ್ಲ ಕೊಡುತ್ತೆ ಅಂತ ಬಿಟ್ಬಿಡುದು. ದೈವ ಎಲ್ಲ ಕೊಡುತ್ತೆ ಅಂದ್ರೆ ಊಟನು ದೈವವೇ ಮಾಡಿಸ್ಬೇಕು. ಕಲಸಿ ಬಾಯಿಗಿಟ್ಟು ಜೀರ್ಣ ಆಗಿ ಕ್ಲಿಯರ್ ಆಗ್ಬೇಕು. ಆಗತ್ತಾ? ಇಲ್ಲ. ಕೈ ಕೊಟ್ಟಿದ್ದಾನೆ ಅಂದ್ರೆ ಕೈ ಕೊಟ್ಟದ್ದನ್ನು ಉಪಯೋಗಿಸ್ಕೊಳ್ಬೇಕು. ಬಾಯಿ ಕೊಟ್ಟಿದ್ದಾನೆ ಅಂದ್ರೆ ಜಗದು ಉಪಯೋಗಿಸ್ಕೋಬೇಕು. ಅಂದ್ರೆ ಪ್ರಯತ್ನವೂ ಬೇಕು, ದೈವವೂ ಬೇಕು. ಆದ್ರೆ ನಮ್ಮ ದೌರ್ಬಲ್ಯವನ್ನ ಗಮನಿಸಿ ದುರ್ಯೋಧನ ನಮ್ಮನ್ನ ತುಂಬಾ ಸರ್ತಿ ಅಡಗಿಸ್ಬೇಕು ಅಂತ ಅಂದುಕೊಂಡ. ಅಂದ್ರೆ ನಾವು ಸಹಿಸಿಕೊಳ್ತೇವೆ, ಸಮಾಧಾನದಿಂದ ಇದ್ದೇವೆ ಅಂತ ವಿಷದಿಂದ ಕೊಲ್ಲುವುದಕ್ಕೆ ಪ್ರಯತ್ನ ಆಯಿತು, ವಾರಣಾವತದಲ್ಲಿ ಕೊಲ್ಲುವ ಪ್ರಯತ್ನ ಆಯಿತು. ಹಾಗೆ ಕಾಡಿನಲ್ಲೂ ಅವ್ರು ಘೋಷಯಾತ್ರೆ ಬರುವ ನೆಪದಲ್ಲಿ ನಮ್ಗೆ ಅವಮಾನ ಮಾಡುವ ಪ್ರಯತ್ನ ಮಾಡಿದ್ರು. ಅಂದ್ರೆ ಕೊಲ್ಲುವುದು ಅಂದ್ರೆ ಕೇವಲ ಪ್ರಾಣದಿಂದ ಹತ್ಯೆ ಮಾಡುವುದು ಮಾತ್ರ ಕೊಲ್ಲುವುದಲ್ಲ, ಅವರಿಗೆ ಒಟ್ಟು ಸಂಪತ್ತಿನ ಮೇಲೆ, ರಾಜ್ಯದ ಮೇಲೆ ಬೇಡವೇ ಬೇಡಪ್ಪ ಇವರು ಸವಾಸ, ಏನು ಉಪದ್ರ ಮಾಡ್ತಾರೆ, ನಮ್ಗೇನು ಬೇಡ ಅಂತ ಎಲ್ಲಾದ್ರೂ ಬೀದಿ ಬಿಟ್ಟು ಊರು ಬಿಟ್ಟು ಬೀದಿ ಸೇರುವ ಏನೇ ಒಂದು ಆಲೋಚನೆ ಬಂದ್ರು ಅದು ನಮ್ಮ ಕ್ಷತ್ರಿಯನನ್ನು ಕೊಂದ ಹಾಗೇನೆ. ಕ್ಷತ್ರಿಯನಿಗೆ ಅವನ ಅಧಿಕಾರದಲ್ಲಿ ಇರುವುದಕ್ಕೆ ಬೇಕಾಗುವ ಮನಸ್ಥಿತಿಯನ್ನು ಉಳಿಸ್ಕೊಂಡ್ರೆ ಅವನು ಬದುಕಿದ್ದಾನೆ ಅಂತ ಅರ್ಥ. ಆ ಮನಸ್ಥಿತಿ ಹೋಯ್ತು ಅಂದ್ರೆ ಅವನು ಬದುಕಿಯೂ ಬದುಕದ ಹಾಗೆ, ಉಪಯೋಗ ಇಲ್ಲ. ಹಾಗೆ ನಮ್ಮನ್ನ ಅನೇಕ ಬಾರಿ ನಮ್ಮ ಮನಸ್ಥಿತಿಯನ್ನ ನಾವು ಯಾಕಾದ್ರೂ ಹೀಗೆ ಕಾಡಲ್ಲಿದ್ದೇವೋ ಅಂತ ವ್ಯಥೆ ಪಡುವಂತೆ ಮಾಡುವ ಪ್ರಯತ್ನ ಮಾಡಿದ್ದಾನೆ. ದ್ರೌಪದಿಯನ್ನು ಅಪಹಾರ ಮಾಡಿದ್ದು, ಆ ಜಯದ್ರಥನ ಕೋಟಿಕಾಶ್ಯನ ಸಹಾಯದಿಂದ ಅದು ಒಂದು ರೀತಿ ನಮ್ಮನ್ನ ಡಿಪ್ರೆಷನ್ಗೊಳಗಾಗುವಂತೆನೆ ಮಾಡಿದ್ದು. ಆದ್ರೆ ಅಲ್ಲಿ ಅರ್ಜುನ ಇದ್ದ, ಭೀಮಸೇನ ಇದ್ದ, ಅಪಾಯ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಲ್ಲ. ಹಾಗಾಗಿ ಸ್ವಲ್ಪ ಸರಿಯಾದ ಪ್ರಯತ್ನ ಇರ್ಲಿ. ಇದ್ರೆ ಸಮಾಧಾನಕ್ಕೆ ಬಂದ್ರೆ ಬರ್ಲಿ, ನಮ್ಗೆ ಅವನು ಬರ್ತಾನೆ ಅನ್ನೋ ನಿಶ್ಚಯ ಇಲ್ಲ. ಆದ್ರೆ ನಮ್ಮ ಪ್ರಯತ್ನದಲ್ಲಿ ಕಡಿಮೆ ಆಯ್ತು ಅಂತ ಅನ್ನೋ ಭಾವನೆ ನಾಳೆ ಬರಬಾರ್ದು. ಒಂದರ್ಥದಲ್ಲಿ ನೀನು ನಮ್ಗೆಷ್ಟು ಪ್ರಿಯನೋ ಪಾಂಡವರಿಗೂ ಅಷ್ಟೇ ಸಂಬಂಧಿನಿ. ಯಾಕೆಂದ್ರೆ ಪಾಂಡವನ ಅದ್ಯಾರು ಕೃಷ್ಣನ ಮಗನಿಗೆ, ಸಾಂಬನಿಗೆ ದುರ್ಯೋಧನನ ಮಗಳನ್ನೇ ಮದುವೆಗೆ ತಂದದ್ದು. ಹಾಗಾಗಿ ಅಂತಹ ಒಂದು ಸಂಬಂಧ ನಮಗೂ ಅವರಿಗೂ ನಿನ್ನಲ್ಲಿ ಸಮಾನ. ಆದರೂ ನಹ ಭವಾನ್ ಸುಹೃತ್, ಪ್ರಥಮ ಸುಹೃತ್. ನಮಗೆ ನೀನು ಆತ್ಮೀಯ ಗೆಳೆಯ, ಮೊದಲ ಗೆಳೆಯ. ನಿಮ್ಗೆ ಅವರು ಗೆಳೆಯರು, ನಾವು ಗೆಳೆಯರು. ಆದ್ರೆ ನಮ್ಗೆ ನೀನೇ ಗೆಳೆಯ, ಅವು ನನ್ನ ಗೆಳೆಯ ಅಂತ ಬಂಧುಗಳಷ್ಟೇ. ಗೆಳೆಯ ಅನ್ನುವ ಶಬ್ದ ನಮ್ಗೆ ಅವರ ಜೊತೆಗೆ ಹಾಕೊಳ್ಳಿಕ್ಕಿಲ್ಲ. ಆದ್ರಿಂದ ಸ್ವಲ್ಪ ಪ್ರಯತ್ನ ಪಟ್ರೆ ಇಬ್ಬರಿಗೂ ನೀನು ಸ್ನೇಹಿತನಾಗಿದ್ರು ಕೂಡ ದೇವತೆಗಳಿಗೆ, ಅಸುರರಿಗೆ ಹೇಗೆ ಚತುರ್ಮುಖ, ದೇವತೆಗಳಿಗೂ ಸಹಾಯ ಮಾಡಿ ನಾರಾಯಣನ ಹತ್ರ ಕರ್ಕೊಂಡು ಹೋಗ್ತಾನೆ. ದೈತ್ಯರಿಗೂ ವರ ಕೊಟ್ಟು ನಿಮ್ ಬೇಕಾದನ್ನು ಕೊಟ್ಟಿದ್ದೇನೆ ಅಂತ ಅವರನ್ನು ಕಳುಹಿಸ್ಕೊಡ್ತಾನೆ. ಆದ್ರೆ ಅದರಲ್ಲೂ ಒಂದು ಗುರುತ್ವ ಎಷ್ಟು ಚೆನ್ನಾಗಿದೆ ಅಂದ್ರೆ ಯಾವತ್ತೂ ರಾಕ್ಷಸರನ್ನ ದೇವರ ಹತ್ರ ಕರ್ಕೊಂಡು ಹೋಗಲ್ಲ, ಯಾಕಂದ್ರೆ ಅವ್ರು ಕೇಳಲ್ಲ ಅದು. ಆದ್ರೆ ಇಬ್ಬರಿಗೂ ಸಹಾಯ ಮಾಡ್ತಾನೆ. ಅವ್ರು ಏನ್ ಕೇಳ್ತಾರೋ ಅದನ್ನ ಸಹಾಯ ಮಾಡ್ತಾನೆ. ಅವ್ರು ದೇವ್ರ ಹತ್ರ ಕರ್ಕೊಂಡು ಹೋಗು ಅಂತ ಕೇಳ್ತಾರೆ, ಅದಕ್ಕೆ ದೇವ್ರ ಹತ್ರ ಕರ್ಕೊಂಡು ಹೋಗ್ತಾನೆ. ಇವ್ರು ನಾವೇ ದೇವರಾಗ್ಬೇಕು ಅಂತ ಕೇಳ್ತಾರೆ, ಅದಕ್ಕೆ ನಿಮ್ದೇನ್ ಬೇಕೋ ಅದನ್ನ ಕೊಡಿ, ತಗೊಳ್ಳಿ ಅಂತ ಅವಧ್ಯತ್ವ ವರವೋ ಇನ್ನೇನೋ ಕೇಳ್ತಾರೆ, ಅದನ್ನ ಕೊಡ್ತಾನೆ. ಹಾಗೆ ನೀನು ಕೂಡ ಕೌರವರ ಪಕ್ಷಕ್ಕೂ ಸಂಬಂಧಿ, ನಮಗೂ ಕೂಡ ಅನುಬಂಧಿ. ಆದ್ರೆ ನಮ್ಗೆ ನೀನು ಮಾತ್ರ ಅನುಬಂಧಿ, ಕೌರವರಲ್ಲ. ಆದ್ರಿಂದ ನಿನ್ನ ಹತ್ರನೇ ಈ ಮಾತನ್ನ ಹೇಳಬೇಕು. ನಿನಗೆ ಅಸಾಧ್ಯವಾದದ್ದಿಲ್ಲ. ಕ್ಷೇಮ ಉಂಟು ಮಾಡಬೇಕು ಅಂತ ಅನ್ನೋದು ನಿನ್ನ ಮನಸ್ಸಿಗೆ ಬಂದ್ರೆ ನಿನಗೆ ಅಸಾಧ್ಯವಾದದ್ದೇನಿಲ್ಲ. ಆದ್ರಿಂದಾಗಿ, ಯಾಕೆಂದ್ರೆ ನೀನು ಒಂದು ಕೆಲಸಕ್ಕೆ ಕೈ ಹಾಕಿದ ಮೇಲೆ ಅಲ್ಲಿ ಸೋತದ್ದು ಅನ್ನೋ ಪ್ರಶ್ನೆ ಇಲ್ಲ. ಸೋತದ್ದು ಅಂದ್ರೆ ನಮ್ಮ ತಲೆಯಲ್ಲಿ ಏನು ಅಂದ್ರೆ ಸಂಧಿ ಆಗ್ಲಿಲ್ಲ ಅಂದ್ರೆ ಸೋತ್ವಿ ಅಂತ ನಾವು ಅನ್ಕೊಂಡ್ವಿ. ಸಂಧಿಯಲ್ಲಿ ಆಗದೇ ಇರುವುದೇ ಕೆಲವೊಮ್ಮೆ ಗೆಲುವಾಗಿರುತ್ತೆ. ಇದು ಜೀವನಕ್ಕೂ ಬಹಳ ನಾವು ನೆನ್ಪಿಟ್ಕೊಳ್ಬೇಕಾದ ಕೆಲಸ, ಅಂದ್ರೆ ಅಭಿಪ್ರಾಯ. ಎಷ್ಟೋ ಸಂದರ್ಭದಲ್ಲಿ ಯಾವುದೋ ಒಂದು ವ್ಯವಸ್ಥೆ ನಮ್ಮಲ್ಲಿ ಕೈ ಸೋಲುತ್ತೆ, ನಾವೇನು ಅನ್ಕೋತೇವೆ ಸೋತ್ವಿ ಅಂತ. ಆದ್ರೆ ಅದೇ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಅವನ ಬದುಕಿಗೆ. ಅವನು ಅದಕ್ಕಿಂತ ಹೆಚ್ಚು ಶ್ರಮ ಹಾಕಿ ಇನ್ನು ಒಳ್ಳೆ ರೀತಿಯ ಆಲೋಚನೆಯಿಂದ, ಯಾಕೆ ಅವನು ಅದು ಗೆದ್ದಿದ್ದ ಅಂದ್ರೆ ಆದ ಮೇಲಿದ್ದಕ್ಕೆ ಯೋಚನೆ ಮಾಡ್ತಿರ್ಲಿಲ್ಲ. ಅದರಿಂದಾಗಿ ಕೆಲವೊಂದ್ ಸರ್ತಿ ಸೋಲು ಕೂಡ ಗೆಲುವಿನ ಸೋಪಾನ ಆಗುತ್ತೆ. ಅದರಿಂದಾಗಿ ನೀನು ಹಾಕಿದ್ದು, ಕೈ ಹಾಕಿದ್ದು ಯಾವತ್ತೂ ವ್ಯರ್ಥ ಆಗೋದು ಸಾಧ್ಯ ಇಲ್ಲ. ಅದರಿಂದಾಗಿ ನೀನು ಹೋದ ಮಾತ್ರಕ್ಕೇನೆ ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ. ಆದ್ರೆ ದುರಾತ್ಮನಾದ ದುರ್ಯೋಧನನಿಗೆ ಸಹಾಯಕರಿದ್ದಾರಲ್ಲ ದುಷ್ಟಕೂಟಗಳು, ಆ ಕಡೆಯಿಂದ ಶಕುನಿ, ಈ ಕಡೆಯಿಂದ ಕರ್ಣ, ಈ ಕಡೆಯಿಂದ ದುಶಾಸನ, ಇವರೆಲ್ಲ ಏನ್ ಮಾಡ್ತಾರೋ ಗೊತ್ತಿಲ್ಲ. ಒಂದು ವೇಳೆ ನಿನ್ನ ಪ್ರಯತ್ನ ಅಲ್ಲಿ ಈ ವಿಷಯದಲ್ಲಿ ಅವರಿಂದ ಏನಾದ್ರೂ ತೊಂದರೆ ಆಗುವಂತಹ ಪ್ರಸಂಗ ಬಂದ್ರೆ ನೀನ್ ಹೇಗೆ ಹೇಳ್ತೀಯೋ ಹಾಗೆ. ನಿನ್ನ ನಿರ್ಣಯವನ್ನ ನಾವು ಪ್ರಶ್ನಿಸುವವರಲ್ಲ.
ಯುದ್ಧ ಆಗ್ಬೇಕು ಅಂತ ನಿನ್ನ ನಿರ್ಣಯ ಆದ್ರೆ ಅದನ್ನು ನಾವು ಪ್ರಶ್ನಿಸಲ್ಲ. ನಿನ್ನ ನಿರ್ಣಯ ಸಂಧಾನ ಆಗ್ಬೇಕು ಅಂತಿದ್ರೆ ಅದನ್ನು ನಾವು ಪ್ರಶ್ನಿಸಲ್ಲ. ನೀನ್ ಏನ್ ಹೇಳ್ತೀವೋ ಅದಾಗುತ್ತೆ. ಆದ್ರೆ ಆದಷ್ಟು ಕುರುಕುಲ ಹಿಂದೆ ಭೀಮಸೇನ ಹೇಳಿದ್ದ, ಒಂದು 18 ಮನೆತನಗಳು ಒಬ್ಬನ ಕಾರಣದಿಂದ ಇಡೀ ಲವಲೇಶವೂ ಆ ಮನೆತನದಲ್ಲಿ ಒಂದು ಹೇಳ್ಕೊಳ್ಳಿಕ್ ವ್ಯಕ್ತಿ ಇಲ್ಲದೆ ಜನ ಅವರು ಸತ್ರು ಅಂತ ಅನ್ನೋದು ಬೇಸರ ಪಡಬೇಕಾದ ವಿಷಯದ ಬಗ್ಗೆ ಹೇಳುವುದಿಲ್ಲ. ಯಾವಾಗ್ಲೂ ರಾಜ ಮನೆತನಕ್ಕೆ ಯೋಚನೆ ಏನು ಅಂದ್ರೆ, ಒಬ್ಬರು ಸತ್ರೆ ಅರಾಜಕತೆಯಿಂದ ಇಡೀ ದೇಶವೇ ಸಾಯುತ್ತೆ. ಆ ಪರಿಸ್ಥಿತಿಯನ್ನ ದುರುಪಯೋಗ ಮಾಡಿಕೊಂಡು ಮತ್ತಷ್ಟು ಅನ್ಯಾಯಗಳು, ದುರಾಡಳಿತಗಳು, ದಬ್ಬಾಳಿಕೆಗಳು, ದರೋಡೆಕೋರತನಗಳು, ಕಳ್ಳತನಗಳು, ಅತ್ಯಾಚಾರಗಳು ಇತ್ಯಾದಿಗಳೆಲ್ಲವೂ ಕೂಡ ಹದ್ದು ಮೀರಿ ನಡೆಯುತ್ತೆ. ರಾಜ ಇದ್ದಾನೆ ಅಂತ ಗೊತ್ತಿದ್ರೆ ಎಷ್ಟೋ ಜನ ಮಾಡಬೇಕು ಅಂತ ಮನಸ್ಸಿರುತ್ತೆ, ಆದ್ರೆ ಯಾರಾದ್ರೂ ಇದ್ದಾರೆ ಅಂದ್ರೆ ಬೇಡಪ್ಪ, ಸುಮ್ಮನೆ ಅಧಿಕಾರದ ಎದುರು ಹಾಕೊಂಡು ನಾವು ಬದುಕಬೇಡ ಅಂತ ಅವರಿಂದ ಆಗುವ ಅಪಾಯ ಆದ್ರೂ ತಪ್ಪತ್ತೆ. ಇನ್ನು ಕೆಲವರು ಇದ್ದೇ ಇರ್ತಾರೆ, ಅವರು ಸ್ವಭಾವತಃ ಅಂತವ್ರೆ. ಆದ್ರೆ ಯಾರು ಇಲ್ಲ ಅಂದಾಗ ಸಾಮಾನ್ಯರು ಕೂಡ ಎಲ್ಲರೂ ಮಾಡಿದ್ರೆ ನಾನ್ ಮಾಡಿದ್ರೇನು ತಪ್ಪು ಅಂತ ಅವರು ಆ ಅಪರಾಧದ ಪ್ರಜ್ಞೆಯಿಂದ ತಾವು ಕೆರಳುತ್ತಾರೆ. ನಮಗೂ ಅದು ಮಾಡ್ಬೇಕು, ಅವರೆಲ್ಲ ಮಾಡುವಾಗ ಯಾರು ಅವ್ರನ್ನ ಶಿಕ್ಷಿಸೋರಿಲ್ಲ, ನಾವು ಮಾತ್ರ ಪ್ರತಿ ಸರ್ತಿ ಶಿಕ್ಷೆಗೆ ಒಳಗಾಗ್ಬೇಕು ಅಂತ ಹೆದರಿ ನಾವು ಅನ್ಯಾಯ ಒಳಗಾಗ್ಬೇಕಾ ಅಂತ ಕೊನೆಗೆ ಎಲ್ಲಿ ಪರಿಹಾರ ಎಲ್ಲಿ? ಅವನು ಬಲ ಕೊನೆಗೆ ಏನು ಅಂದ್ರೆ, ಯಾರು ಬಲ ಇರುತ್ತೋ ಅವ್ನು ಗೆಲ್ತಾನೆ. ನ್ಯಾಯ ಅನ್ಯಾಯ ಗೆಲ್ಲುವುದಲ್ಲ, ಬಲ ಇದ್ದವನು ಗೆಲ್ಲುವುದು. ಇದರಿಂದಾಗಿ ಇಡೀ ಸಮಾಜದ ವ್ಯವಸ್ಥೆ ಹಾಳಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ದುರ್ಯೋಧನನ ದಾರಿಗೆ ತಂದ್ರೆ ಒಳ್ಳೇದು ಅಂತ ಮಾತಾಡಿದ್ದಷ್ಟೇ ಹೊರತು ಇನ್ನೇನೂ ಅಲ್ಲ. ಯುಧಿಷ್ಠಿರನ ಮೇಲೆ ಅವನಿಗೆ ಯಾವತ್ತೂ ಕೂಡ ಸಮಾಧಾನ ಇಲ್ಲ. ಯಾಕೆಂದ್ರೆ ಯುಧಿಷ್ಠಿರ ಅವನ ಪ್ರತಿಯೊಂದು ಕರಾರನ್ನು ನಡೆಸಿದ್ದಾನೆ. ಅವನು ಯಾವತ್ತೂ ಕೂಡ ನೀನ್ ಹೇಳಿದ್ದಲ್ಲ ಯಾವಾಗ್ಲೂ ಕೇಳಲಿಕ್ಕಾಗಲ್ಲ ಅಂತ ಅಂದೇ ಇಲ್ಲ. ಅದು ಅವನ ಮಾತಲ್ಲ, ಆದ್ರಿಂದಾಗಿ ಅಂದಿಲ್ಲ. ಅವನು ಅಂದಿದ್ರೆ ಅಂತಿದ್ನೇನು, ಧೃತರಾಷ್ಟ್ರನ ಮೂಲಕ ಹೇಳಿಸಿದ್ದಾದ್ರಿಂದ ಏನು ಪ್ರತಿಯಾಗಿ ಮಾತಾಡಬಾರದು ಅಂತ ಸುಮ್ಮನೆ ಇದ್ದ. ಆದ್ರಿಂದಾಗಿ ಈ ಸರ್ತಿ ಸಂಜಯನ ಮೂಲಕ ಬಂದ ಮಾತಿಗೆ ತಕ್ಕ ಉತ್ತರವನ್ನು ಕೊಟ್ಟು ಕಳುಹಿಸಿದ್ದಾನೆ. ಆದ್ರಿಂದಾಗಿ ಯುಧಿಷ್ಠಿರನ ಮತ್ತು ದುರ್ಯೋಧನನ ನಡುವಿನ ಆ ಪ್ರಸಂಗದಲ್ಲಿ ಅವನು ಮಾಡಿದ ದುರ್ದ್ಯೂತ ಏನಿದೆ, ಅದು ಯಾವ ಕಾರಣಕ್ಕೆ ನೋಡಿದ್ರು ದುರ್ಯೋಧನ ವಧಾರಹ, ಕೊಲ್ಲುವುದಕ್ಕೆ ಯೋಗ್ಯವನು. ಅವನು ಖಂಡಿತ ಉಳಿಸ್ಲಿಕ್ಕೆ ಯೋಗ್ಯ. ವಧಾರಹ ಅಂದ್ರೆ ಕೇವಲ ಪ್ರಾಣದಿಂದ ತೆಗೆಯುವುದು ಮಾತ್ರ ಅಲ್ಲ, ಅವನನ್ನು ರಾಜ್ಯದಿಂದ ಹೊರಗಿಡುವುದು ವಧೆ, ಅಧಿಕಾರದಿಂದ ಹೊರಕ್ಕೆ ತಂದ್ರು ಅದು ವಧೆ, ಅವರವರ ಸ್ಥಾನದಿಂದ ಚ್ಯುತಿಗೊಳಿಸುವುದು, ಅವರ ಗೌರವಗಳನ್ನು ಕಿತ್ತುಕೊಳ್ಳುವುದು, ಅವರಲ್ಲಿರುವ ಸಂಪತ್ತನ್ನ ಪೂರ್ತಿಯಾಗಿ ದೋಚಿ ಅವರನ್ನ ಪಾಪರ ಮಾಡುವುದು, ಬೀದಿಗೆ ತಂದು ಹಾಕುವುದು, ಎಲ್ಲವೂ ವಧೆ. ಹಾಗಾಗಿ ಎಷ್ಟೋ ಸರ್ತಿ ವಧೆ ಅನ್ನುವ ಶಬ್ದ ಬಂದಾಗ ಒಂದೇ ಅರ್ಥ ಅಲ್ಲ ಅಂತ ಅಷ್ಟೇ ಹಿಡಿದು ಅದು ಆಗಿರುತ್ತೆ. ಅದೊಂದೇ ಅರ್ಥ ಅಲ್ಲ, ಅವರ ಅಪರಾಧದ ಲೆವೆಲ್ಗಳನ್ನು ನೋಡಿಕೊಂಡು ಕೊನೆಯದ್ದು ವಧೆ. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಆ ವಧೆ ಅನ್ನೋದು ಅಲ್ಲಿ ಮುಗಿದೋಗ್ಬಿಡುತ್ತೆ. ಆದ್ರೆ ಅದರ ವಧೆ ಮಾಡದೆ ಉಳಿದ್ರೆ ತಿದ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅದರಿಂದ ಅದು ಕಮ್ಮಿ ತಪ್ಪು ಅಂತ. ಯಾರಿಗೆ ತಿದ್ದುಕೊಳ್ಳಿಕ್ಕೆ ಅವಕಾಶ ಇದೆ ಅವರಿಗೆ ಇಂಥ ಶಿಕ್ಷೆ. ಅಶ್ವತ್ಥಾಮನನ್ನು ಕೊಲ್ಲಿಲ್ಲ, ಅವನು ಮಗುವನ್ನ ಕೊಂದಿದ್ದ ಅಂತ. ಆದ್ರೂ ಅವ್ರು ಹೇಳಿದ್ರು ಗುರುಗಳ ಶಿಷ್ಯ ಒಂದು ಕಾರಣ. ಎರಡನೇದ್ದು, ಇವತ್ತೀಗ ದುರ್ಯೋಧನನ ಪಕ್ಷದಲ್ಲಿ ನಿಂತು ಅವನ ಯೋಚನೆಯಲ್ಲಿ, ಯಾಕಂದ್ರೆ ಸೇನಾಧಿಪತ್ಯ ಅಂತ ಕೊಟ್ಟ ಮೇಲೆ ಏನಾದ್ರೂ ಮಾಡಿ ತೋರಿಸ್ಬೇಕು, ಅದು ನಿಷ್ಠೆಯ ಪ್ರಶ್ನೆ ಬರುತ್ತೆ. ಆದ್ರೆ ಮಾಡಿದ ಅನ್ಯಾಯವೇ, ಅದನ್ನಾಗಿ ಯಜಮಾನನ ನಿಷ್ಠೆಗೆ ಅನುಗುಣವಾಗಿ ಮಾಡಿದ್ದಾದ್ರಿಂದಾಗಿ ಅವನನ್ನು ವಧೆ ಅಂತ ಹೇಳಿ ಅವನ ತಲೆಯ ಮೇಲಿದ್ದ ಮಣಿಯನ್ನ ಕಿತ್ತರು. ಅವನಿಗೆ 1000 ವರ್ಷಗಳ ಕಾಲ ಒಂಥರ ಅವಧೂತನ ಹಾಗೆ ಮೈಯೆಲ್ಲ ಹುಣ್ಣಾಗಿ ಅಪರಿಚಿತನಂತೆ ಯಾರಿಗೂ ಗೊತ್ತಾಗದಂತೆ ಓಡಾಡುವಂತ ಒಂದು ಶಿಕ್ಷೆಯನ್ನ ಕೊಟ್ರು. ಆದ್ರೆ ಆ ಶಿಕ್ಷೆಯ ಪರಿಣಾಮ ಅದು ಒಂದು ರೀತಿಯಲ್ಲಿ ವಧೆ ಅನ್ನೋದು ಹಲವು ತರ ಇದೆ. ಹಾಗೆ ಇಲ್ಲಿ ಹೌದು, ಅದು ಆ ರೂಪದಿಂದ ಬಂದದ್ದು. ಅಶ್ವತ್ಥಾಮನಾಗಿ ಬಂದಾಗ ದುರ್ಯೋಧನನ ವಹಿಸಿ ಮಾತಾಡಿದ್ರಾದ್ರಿಂದ ಅದಕ್ಕೆ ಶಿಕ್ಷೆ ಆಯ್ತು. ಆದ್ರೆ ಅವರೇ ತಾನ್ ಮಾಡಿದ್ದು ಅದನ್ನ ತಿದ್ದಬೇಕು, ತಾನ್ ಮಾಡಿದ್ದನ್ನು ಸರಿ ಮಾಡಬೇಕು ಅಂತ ಇನ್ನೊಂದು ರೂಪದಿಂದ ಶುಕಾಚಾರ್ಯರಾಗಿ ಬಂದು ಭಾಗವತ ಉಪದೇಶ ಮಾಡಿ ಆ ಅದು ಅಶ್ವತ್ಥಾಮ. ದೇವತೆಗಳು ಎಟ್ ಎ ಟೈಮ್ 4-5 ಕಡೆ ಇರ್ತಾರೆ, 16 ಕಡೆ ಇರ್ತಾರೆ, 106 ಕಡೆ ಇರ್ತಾರೆ. ಅವನು ಈ ಕಡೆಯಿಂದ ಅಶ್ವತ್ಥಾಮನಾಗಿ ಈಗ್ಲೂ ಚಿರಜೀವಿ, ಏಕಪಾತ್ರ. ಈಗ ಯಾರು ಯುಧಿಷ್ಠಿರ ಯಮನ ಅವತಾರ, ವಿದುರ ಯಮನ ಅವತಾರ, ಜಾಂಬವಂತ ಯಮನ ಅವತಾರ, ಯಕ್ಷ ಯಮನ ಅವತಾರ. ಅಲ್ಲಿ ಬಂದ ಹಕ್ಕಿ ಅಂದ್ರೆ ಆ ಬಕ, ಅಲ್ಲೇನೋ ಒಂದು ಇದು ಜಿಂಕೆ ಆ ಕೋಡಲ್ಲಿ ಎತ್ಕೊಂಡು ಹೋಯ್ತಲ್ಲ, ಅದು ಯಮ. ಆಮೇಲೆ ಅವನ ಜೊತೆಗೊಂದು ಒಟ್ಟಿಗೆ ಬರುತ್ತಲ್ಲ ಸ್ವರ್ಗಾರೋಹಣ ಮಾಡ್ಬೇಕಾದ್ರೆ ನಾಯಿ, ಅದು ಯಮನೆ. ಹಾಗೆ ದೇವತೆಗಳಿಗೆ ಸಾಂಶರು ಅಂತ ಹೇಳ್ತಾರೆ. ಒಂದೇ ಜೀವ ಹಲವು ಪ್ಲೇಸ್ಗಳಲ್ಲಿ ಒಂದಕ್ಕೊಂದು ಗೊತ್ತೇ ಇಲ್ಲದಂತೆ ಇರಬಹುದು. ಮೂಲ ರೂಪಕ್ಕೆಲ್ಲ ಗೊತ್ತಿರುತ್ತೆ, ಆದ್ರೆ ಈ ಪರಸ್ಪರ ರೂಪಗಳಿಗೆ ತಾನೇನು, ಅದು ಈ ಶರೀರದ ವ್ಯವಸ್ಥೆಯಿಂದ ಅದಕ್ಕೆ ಇದರ ಬಗ್ಗೆ ಗೊತ್ತಾಗ್ಲೇಬೇಕು ನಿಯಮ ಇಲ್ಲ, ಗೊತ್ತಾಗಬಹುದು.
ಗೊತ್ತಾಗುವಾಗ ಅವರಿಬ್ಬರು ಒಟ್ಟಾಗ್ತಾರೆ. ಈಗ ವಿದುರ ಕೊನೆಗೆ ತನ್ನ ಅವಸಾನ ಕಾಲ ಬಂತು ಅಂದಾಗ ಯುಧಿಷ್ಠಿರನಲ್ಲಿ ಹೋಗಿ ಮರ್ಜ್ ಆಗ್ತಾನೆ. ಅವನಿಗೆ ಪ್ರತ್ಯೇಕ ದೇಹ ಬಿಡುವ ಪ್ರಸಂಗ ಹೇಳುವುದಿಲ್ಲ. ಅವನು ಹೋಗಿ ಯುಧಿಷ್ಠಿರನ ಮರ್ಜ್ ಆಗ್ತಾನೆ, ಅದು ಮುಗಿಯಿತು. ನೀಲಾದೇವಿ ಚಿಕ್ಕವಳಿದ್ದಾಗ ಕೃಷ್ಣನನ್ನ ಮದುವೆ ಆದವಳು ಮತ್ತೆ ನಗ್ನಜಿತ್ನ ಮಗಳನ್ನ ಮದುವೆ ಆದಾಗ ಅವಳು ಈ ನೀಲಾದೇವಿ ಆ ನೀಲಾದೇವಿಯಲ್ಲಿ ಒಟ್ಟಾಗ್ತಾಳು. ಒಬ್ಬರೇ ಇಬ್ರು. ಇಲ್ಲಿ ಬಾಲ್ಯದಲ್ಲಿ ಕೃಷ್ಣನ ಜೊತೆಗೆ ಇದ್ದು ವರ ಪಡೆದಿದ್ಲು ಅವಳು. ಅತ್ಯಂತ ಚಿಕ್ಕಂದಿನಲ್ಲಿ ನಾನು ಕೃಷ್ಣನನ್ನ ಎಲ್ಲರಿಗಿಂತ ಮೊದಲು ವಿವಾಹ ಆಗಬೇಕು ಅಂತ. ಅದನ್ನ ಕೃಷ್ಣ ನಡೆಸಿದ. ಆಮೇಲೆ ಅವಳೇ ಇನ್ನೊಂದ್ಸರ್ತಿ ಮಾಮೂಲಿ ಎಲ್ಲರ ಹಾಗೆ ಮತ್ತೊಮ್ಮೆ ಹುಟ್ಟಿ ಕೃಷ್ಣನ ವಿವಾಹವಾಯಿತು. ಆಗ ಇವಳಲ್ಲಿ ಹೋಗಿ ಮರ್ಜಾದು. ಅದನ್ನೇ ನಾವು ಬಾಲ್ಯದಲ್ಲಿ ಇರುವ ನೀಲೆಯನ್ನ ರಾಧಾ ಅಂತ ಹೇಳುದು. ಆ ರಾಧೆಯೇ ಈ ನೀಲ. ಅದರಿಂದಾಗಿ ಒಂದೇ ಕಾಲದಲ್ಲಿ ದೇವತಾ ಅವತಾರಗಳು ಹಲವು ಸ್ಥಾನಗಳಲ್ಲಿ ಕೆಲಸ ಮಾಡ್ತೇವೆ. ಈಗ ಕೃಷ್ಣನದ್ದು ಕೂಡ ರಾಜಸೂಯ ಯಾಗ ಆಗುವಾಗ ಕೃಷ್ಣ ಒಂದು ರೂಪದಲ್ಲಿದ್ದ, ವೇದವ್ಯಾಸರ ರೂಪದಲ್ಲಿ ಒಂದು ಕಡೆ ಇದ್ದ, ಪರಶುರಾಮನ ರೂಪದಿಂದ ಇದ್ದ. ಹೀಗೆ ಭಗವಂತ 3 ಅವತಾರ ಒಟ್ಟಿಗಿತ್ತು ಒಂದೇ ವೇದಿಕೆಯಲ್ಲಿ. ಆದ್ರೆ ಅವರಿಬ್ಬರಲ್ಲಿ ಈ ದೇವತೆಗಳಲ್ಲಿ ಇರುವ ಹಾಗೆ ಒಬ್ರಿಗೊಬ್ರು ಗೊತ್ತಿಲ್ಲ ಅಂತ ಇರುವುದಿಲ್ಲ. ಎಲ್ಲವೂ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಲೋಕದ ಮರ್ಯಾದೆಯ ದೃಷ್ಟಿಯಿಂದ ಕೃಷ್ಣ ಪರಶುರಾಮನಿಗೆ ವೇದವ್ಯಾಸರಿಗೆ ನಮಸ್ಕಾರ ಮಾಡ್ತಾನೆ. ಯಾಕೆಂದ್ರೆ ಅದು ತನಗಿಂತ ಪೂರ್ವದ ಅವತಾರ. ಅಂದ್ರೆ ತನಕ್ಕಿಂತ ಹೆಚ್ಚು ಲೋಕದ ವ್ಯವಹಾರದಲ್ಲಿ ವಯಸ್ಸು ದೊಡ್ಡದು. ಮತ್ತು ಸ್ಥಾನ, ತಪಸ್ಸು ಇತ್ಯಾದಿಗಳೆಲ್ಲ ಯೋಚನೆ ಮಾಡಿದಾಗ ಮಹೇಂದ್ರ ಪರ್ವತದಿಂದ ಬಂದವನು ಅನ್ನುವ ಈ ಎಲ್ಲ ನೆಪವನ್ನು ಇಟ್ಟುಕೊಂಡು ಲೋಕಕ್ಕೆ ಶಿಕ್ಷಣ ಕೊಡುವುದಕ್ಕಾಗಿ ಅಲ್ಲಿ ಅವನು ವ್ಯವಹಾರ ಮಾಡ್ತಾನೆ, ದೊಡ್ಡವರನ್ನು ಅನುಸರಿಸುವ ಹಾಗೆ. ಹಾಗೆ ಕೃಷ್ಣ ಯಾರು ಇಲ್ಲಿ ಧರ್ಮರಾಜ ದುರ್ಯೋಧನನ ಎಲ್ಲಾ ಮಾತುಗಳಿಗೂ ಕೂಡ ತಲೆ ತಗ್ಗಿಸಿ ಯಥಾ ಪ್ರಕಾರ ನಡ್ಕೊಂಡ್ರು ಕೂಡ ಅವನು ಸ್ವಲ್ಪವೂ ಕೂಡ ಅವರಿಗೆ ಫೇವರ್ ಆಗಿ ಇಷ್ಟು ದಿವಸ ಹೇಗೋ ಕಳೆದ್ವಿ ಅಂದ್ರೆ ಕೆಟ್ಟತನದಿಂದ, ಇನ್ನಾದ್ರೂ ಒಟ್ಟಿಗಿರೋಣ, ಅದಕ್ಕೆ ಬೇಕಾಗುವ ಎಲ್ಲಾ ಕಾರಣಗಳನ್ನು ಹೇಳಿದ್ದಾರೆ. ಅಷ್ಟಾದ್ರೂ ಅವನಿಗೆ ಅದನ್ನ ತಿಳ್ಕೊಳ್ಳುವ ಮನಸ್ಥಿತಿ ಇಲ್ಲ. ದುರ್ಯೋಧನ ನಿಶ್ಚಯವಾಗಿ ಅವನು ಈಗ ಈ ಸಂಧಾನಕ್ಕೆ ಒಪ್ಪಿಕೊಳ್ಳಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಸಾಯುವವನು. ಇದು ಒಂಥರ ಓವರ್ ಕಾನ್ಫಿಡೆನ್ಸು. ಅದಕ್ಕೆ ಕೃಷ್ಣ ಈಗೇನು ಮಾತಾಡಲ್ಲ. ಆಯ್ತಾಯ್ತು ಅಂತ ಬಿಡ್ತಾನೆ. ಯಾಕಂದ್ರೆ ಅದು ಪೂರ್ತಿ ಊರ್ಜಿತ ಆಗ್ಬೇಕು. ಕೆಲವೊಂದ್ ಸರ್ತಿ ಅಲ್ಲೇ ಮದ್ದು ಕೊಟ್ಬಿಟ್ರೆ ಆ ಬೇರಲ್ಲೇ ಉಳಿದೋಗ್ಬಿಡುತ್ತೆ. ಅದು ಪೂರ್ತಿ ಊರ್ಜಿತ ಆದ್ಮೇಲೆ ಬೇರೆ ಈ ಸಣ್ಣ ಗಿಡದ ನೀವು ಬುಡ ಎತ್ತಿದ್ರೆ ಅದ್ರ ಬೇರೆ ಕಟ್ಟಾಗುತ್ತೆ. ಅದೇ ಚೂರು ಬೆಳೆದ ಮೇಲೆ ಕಿತ್ತರೆ ಇಡೀ ಬೇರೆ ಬರುತ್ತೆ, ಮತ್ತೆ ಕಳೆ ಉಳಿಯಲ್ಲ. ಅದ್ರಾಗ ಅದನ್ನ ಕಳೆ ಚಿಕ್ಕದಿರುವಾಗಾದ್ರೂ ಸಣ್ಣ ಪುಟ್ಟದ್ ಬಿಡಿ, ಆದ್ರೆ ಸಾಮಾನ್ಯ ಕಳೆ ಗಿಡಗಳು ತುಂಬಾ ಬೆಳೆಯುವಂತದ್ದನ್ನ ಚೂರು ಬೆಳಿಲಿಕ್ಕೆ ಬಿಡ್ತಾರೆ. ಯಾಕೆಂದ್ರೆ ಅದು ಒಂದು ರೀತಿಯಲ್ಲಿ ಗೊಬ್ಬರಕ್ಕಾಗತ್ತೆ. ಜಾಸ್ತಿ ಬೆಳೆದ್ರೆ ಕಟ್ ಮಾಡಿ ಕತ್ತರಿಸಿ ಭೂಮಿಯಲ್ಲಿ ಹಾಕ್ತಾರೆ. ಇಲ್ಲ, ಎರಡನೇದ್ದು ಅದು ಬೇರೆ ಪೂರ್ತಿ ಬರುವುದಿಲ್ಲ, ಇನ್ನೊಂದು ತುಂಡು ಉಳಿದಿರುತ್ತೆ, ಅದರಿಂದ ಮತ್ತೆ ಹುಟ್ಟುತ್ತೆ. ಅದಕ್ಕೋಸ್ಕರ ಹಾಗೆ ಅವನ ಮನಸ್ಸಿನಲ್ಲಿ ಏನಾದ್ರೂ ಇದ್ರೆ ಅದು ಈಗ ಮುಂದುವರಿಲಿ ಅಂತ ಸುಮ್ಮನಾದ. ನೀನು ನಮಗೆ ಅತ್ಯಂತ ಆಪ್ತ ಮಿತ್ರ, ನಮ್ಗೆ ಹಿತವನ್ನ ನೀನು ಮಾಡ್ತಿ ಅಂತ ಅನ್ನೋದ್ರಲ್ಲಿ ನಮ್ಗೆ ಯಾವ ಸಂದೇಹನೂ ಇಲ್ಲ. ನೀನ್ ಯಾವಾಗ್ಲೂ ನಮ್ಗೆ ಹಿತಕಾರಿ, ನಮಗೆ ಅಹಿತಕಾರಿ ಅಲ್ಲ. ಯಾವುದು ಕಾಲಕ್ಕೆ ತಕ್ಕಂತೆ ಬೇಕು ಅದನ್ನ ನೀನು ನಮ್ಗೆ ನಡೆಸಿಕೊಟ್ಟವನೇ. ಆದ್ರಿಂದಾಗಿ ದುರ್ಯೋಧನಾದಿಗಳನ್ನ ಒಂದು ವೇಳೆ ಕೊಲ್ಲುವುದರಿಂದಲೇನೆ, ನೇರ ಯುದ್ಧ ಮಾಡಿ ಅವರನ್ನ ಸಂಹಾರ ಮಾಡುವುದರಿಂದಲೇನೆ ಈ ರಾಜ್ಯಭಾರಕ್ಕೆ ಯಾವುದೇ ಕಂಟಕಗಳು ಉಳಿಯುವುದಿಲ್ಲ ಅಂತ ನಿನ್ನ ತೀರ್ಮಾನ ಆದ್ರೆ ಅದನ್ನೇ ನಡೆಸು. ನಿನಗೆ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ನಿನ್ನನ್ನ ಅವರು ನಿಯಂತ್ರಿಸಲಿಕ್ಕೆ ಬಂದು ನೀನೇ ಯುದ್ಧ ಮಾಡಿ ಅಕಸ್ಮಾತ್ ಕೊಲ್ಲುವ ಪ್ರಸಂಗ ಬಂದ್ರೆ ನಮ್ಮನ್ನು ಕಾಯ್ಬಿಡು. ಅಯ್ಯೋ, ಪಾಂಡವರು ಯುದ್ಧ ಮಾಡ್ತೇನೆ ಅಂತ ಹೇಳಿದ್ರು, ಅವರ ಯುದ್ಧದ ಭಾಗವನ್ನ ನಾನು ಕಿತ್ಕೊಂಡ್ಬಿಟ್ನೋ, ಅದು ಕೀರ್ತಿಯ ಪ್ರಶ್ನೆ. ಅದು ಯುದ್ಧದಲ್ಲಿ ಎಷ್ಟೋ ಸರ್ತಿ ಅವರಿಗೇನು ಅಂದ್ರೆ, ಅವ್ರಿಗೆ ಯುದ್ಧ ಮಾಡಿ ಕೊಲ್ಲುವ ಅವಕಾಶ ಇದ್ರೂ ಕೂಡ ಅದು ಮೇಲಿನ ಬೇಟೆ ಆಗಿದೆ. ಪ್ರಾಣಿಗಳಲ್ಲೂ ಆಗಿದೆ. ಅದು ಒಂದ್ಸರ್ತಿ ಯಾವುದೋ ಒಂದು ಪ್ರಾಣಿ ಬೇಟೆ ಆಡ್ಕೊಂಡು ಹೋಗುವಾಗ ಮಧ್ಯದಲ್ಲಿ ಇನ್ನೊಂದು ಅಟ್ಯಾಕ್ ಮಾಡ್ತು ಅಂದ್ರೆ ಇದು ಹೋಗಿ ಅದನ್ನು ತಡೆಯುತ್ತೆ. ತಡೆದಿದ್ದೇನೆ, ಅದನ್ನು ಉಳಿಸ್ಲಿಕ್ಕಲ್ಲ, ನಾನ್ ಬೇಟೆ ಆಡ್ಬೇಕು ಅಂತ. ಹಾಗೆ ರಾಜರಲ್ಲಿ ಅವರೊಂದು ನಿಶ್ಚಯ ಮಾಡಿಕೊಂಡು ಬಂದಾಗ ಅವರು ಹೊಡೆದ್ರೆ ಅವರ ಕೀರ್ತಿ ಜಾಸ್ತಿ ಆಗುತ್ತೆ. ಆದ್ರೆ ಅರ್ಜುನ ಹೇಳ್ತಾನೆ, ನಮ್ಗೆ ಕೀರ್ತಿಯ ಪ್ರಶ್ನೆ ಇಲ್ಲ, ವಧಾರಹ ಅಂತ ನಿನಗೆ ಅನ್ನಿಸಿ ನಿನಗೇನಾದ್ರೂ ಅನ್ಯಾಯ ಮಾಡುವ ಪ್ರಸಂಗದಲ್ಲಿ ನೀನು ಅವನನ್ನ ಮುಗಿಸ್ಬೇಕು ಅಂತ ಅನ್ನೋ ಪ್ರಸಂಗ ಬಂದ್ರೆ ನೀನು ಮುಗಿಸಿ ಬಿಡು, ಅದರ ಬಗ್ಗೆ ನಮ್ಗೆ ಯೋಚನೆ ಇಲ್ಲ. ಯಾಕೆಂದ್ರೆ ಪಾಪ ಬುದ್ಧಿಯವನಾದ ದುರ್ಯೋಧನ ಸಭೆಯ ಮಧ್ಯದಲ್ಲಿ ದ್ರೌಪದಿಯನ್ನು ಅವಮಾನ ಮಾಡಿದ್ದಕ್ಕೆ ಅವನಿಗೆ ಕ್ಷಮೆನೇ ಇಲ್ಲ. ಆದ್ರೆ ನಾವು ಒಂದಲ್ಲ ಒಂದು ದಿವಸ ಅವನಿಗೆ ಎಚ್ಚರ ಬಂದೀತು ಅಂತ ಇಷ್ಟು ದಿವಸ ಸುಮ್ಮನೆ ಇದ್ವಿ. ಆದ್ರೆ ಆ ಮೂರ್ಖನಿಗೆ ಅಂದ್ರೆ ಎಲ್ಲಿವರೆಗೆ ಅಂದ್ರೆ ಅದರ ಕಾಯುವಿಕೆ ಹಿಂದೆ ಇದ್ದದ್ದು ದೇವರಿಗೂ ಅವನು ಅಪರಾಧ ಮಾಡ್ತಾನೆ ಅಂತಂದಾಗ ಮತ್ತೆ ಕ್ಷಮೆ ಕೊಡ್ಲಿಕ್ಕಿಲ್ಲ. ಅಲ್ಲಿ ತನಕ ಬೇರೆ ಕೆಲಸ ಮಾಡುವಾಗ ಅಕಸ್ಮಾತು ತಪ್ಪಾದ್ರೂ ತಿದ್ದಿಕೊಳ್ಳಿಕ್ಕೆ ಒಂದೊಮ್ಮೆ ಅವಕಾಶ ಇದೆ. ಆದ್ರೆ ದೇವರಿಗೆ ವಿರುದ್ಧವಾಗಿ ಅದು ಒಂದು ದಿವಸ ಆದ್ರೆ ಅದಕ್ಕೂ ಕ್ಷಮೆ ಇದೆ. ಈಗ ಗರ್ಗಾಚಾರ್ಯರು 1 ವರ್ಷ ತಪಸ್ಸು ಮಾಡಿದ್ರು ಕೃಷ್ಣನ ವಿರುದ್ಧ, ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಿ ಕೃಷ್ಣನನ್ನು ಕೊಲ್ಲುವ ಮಗು ಬೇಕು ಅಂತ. ಆದ್ರೆ ಅವ್ರು ಪಶ್ಚಾತ್ತಾಪ ಪಟ್ರ. ಆಮೇಲೆ
ನನ್ನಿಂದ ಎಂಥ ಅಪರಾಧ ಆಗಿ ಹೋಯಿತು, ನಾನು ಹೀಗೆ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಅಂತ. ಆದರೆ ದುರ್ಯೋಧನನದ್ದು ಹಾಗಲ್ಲ. ಈಗ ಹಿಂದಿನಿಂದಲೂ ಅವನ ಆಲೋಚನೆಯಲ್ಲಿ ಎಲ್ಲವೂ ನನ್ನ ವಶ ಆಗಬೇಕು, ಸ್ವಾರ್ಥದಿಂದಲೇ ಯೋಚನೆ ಮಾಡಿದ್ದಾದ್ರಿಂದ ನಮ್ಮ ವಿಷಯದಲ್ಲಿ ಅವನು ಸರಿಯಾಗಿ ನಡ್ಕೊಳ್ಳಲ್ಲ ಅಂತ ನಮ್ಗೆ ಗೊತ್ತು. ನಿನ್ನ ವಿಷಯದಲ್ಲೂ ಸರಿ ನಡ್ಕೊಳ್ಳಿಲ್ಲ ಅಂದ್ರೆ ನೀನ್ ಕಾಯ್ದು ಬೇಡ, ನಮ್ಗೆ ನಿನ್ನ ಕೆಲಸ ಅಲ್ಲೇ ಮುಗಿಬೇಕು ಅಂತ ನೀನೇ ಮುಗಿಸ್ಬಿಡು. ಒಟ್ಟು ಪಾಂಡವರಿಗೆ ಹಿತ ಅದು ನಿನ್ ಕೈಯಲ್ಲಿದೆ. ಯಾವ್ದು ಹಿತ ಅಂತ ನೀನೇ ಡಿಸೈಡ್ ಮಾಡು. ನಮ್ಮ ಕೈಯಲ್ಲಿ ಯುದ್ಧ ಹಿತ ಅಂತಾನು ಹೇಳಲ್ಲ, ಸಂಧಾನ ಹಿತ ಅಂತಾನು ನಾವು ಹೇಳಲ್ಲ. ಹಿತ ಅನ್ನೋದು ನಿನಗೆ ಗೊತ್ತಿದೆ, ಯಾಕೆಂದ್ರೆ ತಾಯಿಗೆ ಗೊತ್ತಿದೆ ಮಗುವಿಗೆ ಏನ್ ಬೇಕು ಬೇಡ ಅಂತ, ನಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ಈ ಅಂಶವನ್ನ ನೀನೇ ನಿರ್ಣಯ ಮಾಡು ಅಂತ ಹೇಳುವಲ್ಲಿಗೆ 77ನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ. 78ರ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನ ಹೇಳಿದ ಹಾಗೆ ಸಂಧಿ ಅನ್ನೋದು 100ಕ್ಕೆ 100 ಪೂರ್ತಿ ಆಗತ್ತೆ ಅಂತ ಯಾರೂ ನಿಶ್ಚಯ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದರ್ಥದಲ್ಲಿ ಆಗುದಿಲ್ಲ ಅನ್ನೋದನ್ನೇ ಮತ್ತೆ ಹೇಳ್ತಾನೆ. ಆದ್ರೆ ಯುಧಿಷ್ಠಿರ ಮೇಲಿನ ಪ್ರೀತಿಗೋಸ್ಕರ, ಯುಧಿಷ್ಠಿರ ಮಾತಿನ ಭರವಸೆಗೋಸ್ಕರ ನಾನು ಹೋಗಿ ಬರ್ತೇನೆ. ಯಾಕೆಂದ್ರೆ ಕೃಷ್ಣ ಹೋಗ್ಲಿಲ್ಲ, ಆದ್ರಿಂದಾಗಿ ಯುದ್ಧ ಆಯಿತು. ಕೃಷ್ಣ ಒಂಚೂರು ಪ್ರಯತ್ನ ಮಾಡಿದ್ರೆ ಸರಿ ಹೋಗ್ತಿತ್ತು. 60 ಲಕ್ಷ ಜನ ಒಂದು ಭೂಮಿಯ ಕಾರಣಕ್ಕಾಗಿ ಪ್ರಾಣ ತೆರುವುದನ್ನ ತಡಿಬಹುದಿತ್ತಲ್ವಾ? ತಡಿಲಿಲ್ಲ ಅಂದ್ರೆ ದೇವರು ಇನ್ನೆಂಥ ಕರುಣಾಳು ಅನ್ನೋ ಈ ಪ್ರಶ್ನೆಗಳೆಲ್ಲ ನಾಳೆ ಹೇಳುತ್ತೆ. ಅದಕ್ಕೋಸ್ಕರ ಏನೇ ಮಾಡಿದ್ರು ಅವರವರ ಸ್ವಭಾವಕ್ಕನುಗುಣವಾಗಿ ಅವ್ರು ಹಠ ಮಾಡ್ತಾರೆ ಬಿಟ್ರೆ ಅದು ಲೋಕದ ಯಾರೋ ಒಬ್ಬನ ವ್ಯಕ್ತಿಯ ಪ್ರಯತ್ನದಿಂದ ಬದಲಾಗುವಂಥದ್ದಲ್ಲ ಅನ್ನೋದನ್ನು ತಿಳಿಸ್ಬೇಕಿತ್ತು. ಅದು ಈ ಮುಂದಿನ ಅಧ್ಯಾಯದಲ್ಲಿ ಬರುವ ಸಂಗತಿ. ಅರ್ಜುನ, ನೀನು ಹೇಳಿದ್ದಲ್ಲ ಸರಿ, ಖಂಡಿತ ನನ್ನ ನಿರ್ಣಯವನ್ನು ನೀವು ಒಪ್ತೀರಿ ಅಂತ ನನಗೂ ಗೊತ್ತಿದೆ. ನನ್ನ ನಿರ್ಣಯವನ್ನು ನೀವು ತೆಗೆದು ಹಾಕುವವರಲ್ಲ. ನಾನು ಕೌರವರಿಗೂ ಪಾಂಡವರಿಗೂ ಇಬ್ಬರಿಗೂ ಹಿತ ಆಗಬೇಕು ಅನ್ನೋದನ್ನೇ ಮಾಡ್ತೇನೆ. ನನಗೆ ಇಲ್ಲಿ ಕೆಲವೊಂದು ಸರ್ತಿ ಏನಾಗುತ್ತೆ, ಮಧ್ಯವರ್ತಿಗಳನ್ನ ಆಯ್ಕೆ ಮಾಡಿಕೊಡೋದ್ರಲ್ಲಿ ಬಹಳ ಕಷ್ಟ. ಸ್ವಲ್ಪ ತಪ್ಪಿದ್ರೆ ಅವನಿಗೇನ್ ಬೇಕಿರುತ್ತೆ ಅದನ್ನ ಮಾಡಿ ಬರ್ತಾನೆ. ಅದನ್ನಾಗಿ ನಿಷ್ಪಕ್ಷಪಾತಿಯಾದ ಒಬ್ಬ ವ್ಯಕ್ತಿಯನ್ನ ಆ ಮಧ್ಯದಲ್ಲಿ ಇರಿಸಬೇಕು. ಪಾಂಡವರಿಗೆ ಕೃಷ್ಣನ ಬಗ್ಗೆ ಆ ನಂಬಿಕೆ ಇತ್ತು. ಕೇವಲ ನಮ್ಗೆ ಫೇವರ್ ಮಾಡಬೇಕು ಅಂತ ಅವನು ಯಾವತ್ತೂ ಯೋಚನೆ ಮಾಡಲ್ಲ. ಎಲ್ಲರಿಗೂ ಯಾವುದು ಹಿತಕಾರಿಯೋ. ಎಷ್ಟೋ ಸರ್ತಿ ನಮ್ಮಲ್ಲಿ ಈ ದೌರ್ಬಲ್ಯ ಇರುತ್ತೆ. ನಾವೇನೇ ಎಷ್ಟೇ ಶಾಸ್ತ್ರಜ್ಞಾನ ಇದ್ರೂ ಕೂಡ, ಧರ್ಮದ ಸುಳಿವು ಇದ್ರೂ ಕೂಡ, ಒಂದು ಕಡೆಯಿಂದ ಒಳಗಿನಿಂದ ಒಂದು ಫೇವರಿಸಮ್ ಅನ್ನೋದು ತಿಳಿಯದೆ ಬಂದು ಬಿಡುತ್ತೆ. ಆದ್ರೆ ಭಗವಂತನಲ್ಲಿ ಅದಿಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಈ ಘಟನೆ. ಇಲ್ಲಾಂದ್ರೆ ಬೇರೆ ಯಾರನ್ನಾದ್ರೂ ಕಳಿಸ್ಬೋದಿತ್ತು. ಪಾಂಡವರ ಪರವಾಗಿ ಯೋಚನೆ ಮಾಡ್ಲಿಕ್ಕೆ ಯಾರೋ ಒಬ್ಬರನ್ನ ಬೇರೆಯವರನ್ನು ಕಳಿಸ್ಬೋದಿತ್ತು. ಆದ್ರೆ ಹಾಗೆ ಕಳುಹಿಸದೆ ಕೃಷ್ಣನನ್ನೇ ಕಳುಹಿಸಿದ್ದು. ಈ ರೀತಿ ನಿಷ್ಪಕ್ಷಪಾತ ಅವನಲ್ಲಿ ಬಿಟ್ರೆ ಬೇರೆ ಯಾರಲ್ಲೂ 100ಕ್ಕೆ 100 ಹಿಡುವುದು ಕಷ್ಟ. ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ಚೂರು ಪ್ರಭಾವ ಕೊಡೋಗಾದಾಗ ಒಂದ್ಸರ್ತಿ ಆದ್ರೂ ಆಯ್ತು ಇವರ ಪರವಾಗಿ ಮಾಡ್ಬಿಡೋಣ. ಅಶ್ವತ್ಥಾಮ ಎಂಥ ದೊಡ್ಡ ತತ್ವ, ಆದ್ರೆ ದುರ್ಯೋಧನನ ಪರವಾಗಿ ಅನಿವಾರ್ಯವಾಗಿ ಎಂಥ ದೊಡ್ಡ ಕೆಲಸ ಮಾಡಿದ. ಅದಕ್ಕೆ ಇನ್ನೊಂದು ಮುಖ ಇದೆ. ಅವನು ಸಂಹಾರ ತತ್ವವೂ ಆದ್ರಿಂದ ಆ ಹೆಸರಿನಲ್ಲಿ ಅವನ ಪ್ರಚೋದನೆ ಅಂತ ಇಟ್ಟುಕೊಂಡು ತನ್ನ ಕಾರ್ಯವನ್ನು ಮಾಡಿದ. ಆದ್ರೆ ತನ್ನ ಕಾರ್ಯ ಮಾಡುವುದಕ್ಕೆ ತನ್ನ ಕಾರ್ಯ ಅಂತ ತಾನೇ ಡಿಸೈಡ್ ಮಾಡುವುದಕ್ಕೂ ಅವನಿಗೆ ಹೆಲ್ಪ್ ಆಗ್ಲಿ ಅಂತ ತನ್ನ ಕಾರ್ಯವನ್ನು ಸೇರಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಅದು ಒಂದು ಸಣ್ಣ ಅವ್ಯವಸ್ಥೆ ಅಂತ ಅನ್ನೋದನ್ನ ವೇದವ್ಯಾಸರು ಶಿಕ್ಷಿಸಿದ್ದು. ಈಗ 2 ಅವಕಾಶ ಇರುವುದು, ಒಂದೋ ಸಂಧಿ, ಒಂದೋ ಸಂಧಾನ, ಒಂದೋ ಯುದ್ಧ. ಒಂದೋ ಸಂಧಿ, ಒಂದೋ ಯುದ್ಧ. ಇದು ಎರಡನ್ನೂ ಕೂಡ ಹೀಗೆ ಆಗ್ಬೇಕು ಅಂತ ನಾವು ಹೇಳುವ ಹಾಗಿಲ್ಲ. ಸಂಧಿಯೇ ಆಗತ್ತೆ ಈ ಮಾತು ಹೇಳಲಾರೆ, ಯುದ್ಧವೇ ಆಗತ್ತೆ ಈ ಮಾತನ್ನು ನಾನು ಹೇಳಲಾರೆ. ಅಲ್ಲಿ ಯಾಕೆಂದ್ರೆ ನಾನು ಒಬ್ಬ ಪುರುಷನಾಗಿ ಪುರುಷ ಪ್ರಯತ್ನ ಮಾಡುತ್ತೇನೆ. ದೇವರು ಸುಮ್ಮನೆ ಹೇಳುದು. ದೈವ ನನಗೆ ಗೊತ್ತಿಲ್ಲಪ್ಪ, ದೈವ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಅದು ದೈವ ಅಂದ್ರೆ ನಾನೇ ಡಿಸೈಡ್ ಮಾಡುದು ಅಲ್ಲ ಅಂತ ಒಂದು. ದೈವ ಅಂದ್ರೆ ಏನರ್ಥ ಹೇಳಿ? ಅವನ ಕರ್ಮಪಾಕದಲ್ಲಿ ಇಂಥದ್ದಾಗ್ಬೇಕು ಅಂತ ಏನಿದೆಯೋ ಅದನ್ನೇ ಫಲವಾಗಿ ದೇವರು ಕೊಡುದು ಹೊರತು ನಾನ್ ಡಿಸೈಡ್ ಮಾಡ್ತೇನೆ ಅಂತ ಅಲ್ಲಿ ಏನು ಸಿನಾರಿಯೋನೇ ಇಲ್ಲದೆ ಇದ್ರು ತಾನು ಕೈ ಹಾಕಿ ಕಲಡಿಸಿ ಒಗ್ಗರಣೆ ಹಾಕಿ ಬರುದಲ್ಲ ಅಂತ ಅರ್ಥ. ಭಗವಂತ ಹೇಳ್ತಾನೆ ಅಲ್ಲಿಯ ದೈವಕ್ಕೆ ಸಂಬಂಧಪಟ್ಟದೇನಿದೋ ಅದು ಪುರುಷ ಪ್ರಯತ್ನದಿಂದ ಸಾಧ್ಯವಾಗತ್ತೇನೋ ಅದನ್ನ ನಾನು ಮಾಡ್ತೇನೆ. ಆದ್ರೆ ದೈವಿಕವಾಗಿ ನಡೆಯಬೇಕಾದ್ದನ್ನು ನಾನು ಈಗ ಏನು ಹೇಳಲಿಕ್ಕಾಗುದಿಲ್ಲ. ಈ ದುರ್ಬುದ್ಧಿಯುಳ್ಳ ದುರ್ಯೋಧನ ಧರ್ಮಕ್ಕಾಗ್ಲಿ, ಲೋಕಕ್ಕಾಗ್ಲಿ ಅಥವಾ ಶಾಸ್ತ್ರಕ್ಕಾಗ್ಲಿ, ದೊಡ್ಡವರ ಮಾತಿಗಾಗ್ಲಿ ಒಂದು ದಿವಸವೂ ತಲೆ ಅಲ್ಲಾಡಿಸಿದವನಲ್ಲ. ಅವನು ಒಪ್ಕೊಂಡವನೇ ಅಲ್ಲ. ತನಗೇನ್ ಕಾಣುತ್ತೋ ಅದನ್ನ ಮಾಡ್ತಾನೆ. ಅದನ್ನಾಗಿ ದುರ್ಯೋಧನನನ್ನ ನಾನೀಗ ಹೇಳಿದ ತಕ್ಷಣ ಹೋಗಿ ಕೃಷ್ಣ ಹೇಳಿದಾದ್ರಿಂದ ನಾನು ಮಾಡಬೇಕು ಅನ್ನುವಷ್ಟು ಒಳ್ಳೆಯವನಲ್ಲ ಅವನು. ಅಂದ್ರೆ ಕೃಷ್ಣ ಮತ್ತೆ ಮತ್ತೆ ಯುದ್ಧದ ಮುಖವನ್ನೇ ಮಾತಾಡ್ತಾನೆ. ಆದ್ರೆ ಪಾಪ ಬುದ್ಧಿಯವನಾದ್ರಿಂದಾಗಿ ಅವನೇ ಹಾಳು ಮಾಡ್ಕೊಳ್ತಾನೆ ಅಂತ ತಿಳಿಸ್ತಿದ್ದಾನೆ ಹೊರತು ತಾನು ಅವನ ಮನಸ್ಸಿಗೆ ಯುದ್ಧ ಆಗ್ಲಿ ಅಂತ ಯಾವ ಮಾತನ್ನು ಅಲ್ಲೂ ಆಡಿಲ್ಲ.
ಇಲ್ಲಿಯೂ ಆ ತರದ ಮಾತುಗಳನ್ನು ಅವನು ಪ್ರಚೋದನೆ ಮಾಡಲ್ಲ. ಈಗ ಕೃಷ್ಣನನ್ನ ಅಂದ್ರೆ ಪಾಂಡವರ ಪರವಾಗಿ ಬಂದಿದ್ದಾನೆ ಅಂತ ಗೊತ್ತಾದ್ರೆ ಅವನು ಒಂಚೂರು ಹೆದರಿಕೆ ಇರಬೇಕಿತ್ತು. ಏನಂದ್ರೆ ಹೇ, ಕೃಷ್ಣ ಇದ್ದಾನೆ ಅಂತ ಅಂದೇನೆ ಇನ್ನು ನಮ್ ಗತಿ ಏನು? ಅವನು ಧರ್ಮಕ್ಕೆ ವೇದಕ್ಕೆ ಯಾವುದಕ್ಕೂ ಹೆದರದವನು, ಇನ್ನು ದೇವರಿಗೆ ಹೆದರ್ತಾನ? ದೇವರು ಅನ್ನೋದು ಸುಮ್ಮನೆ ಮತ್ತೊಂದೇನು ಗೊತ್ತು, ಇಲ್ಲಿ ಸ್ಪಷ್ಟ ಆಗುದು, ಕೃಷ್ಣನ ನಾವು ದೇವರು ಪರಿಗಣಿಸ್ಲೇ ಇಲ್ಲ. ಅವ್ನು ಕೃಷ್ಣ ಅಂದ್ರೆ ಅವ್ನು ಕಳ್ಳ ಚೋರ ಅಂತ ಏನ್ ಕೇಳ್ಕೊಂಬಂದಿದ್ದ. ಆದ್ರೆ ಉಳಿದವರಿಗಿಂತ ಸ್ವಲ್ಪ ಬಹಳ ಚಾಣಾಕ್ಷ, ಯುದ್ಧದ ಕಲೆಗಳಿಗೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನ ಸದುಪಯೋಗ ಮಾಡಿಕೊಳ್ಳಬಲ್ಲ ಅಂತ ಅವನು ನಂಬಿಕೆ ಇತ್ತು. ಅದು ಬಿಟ್ರೆ ಲಕ್ಕಿ ಮ್ಯಾನ್ ಅಂತ, ಅವ್ನು ಎಲ್ ಕೈ ಇಟ್ರು ಕೆಲಸ ಆಗುತ್ತೆ ಅಂತ. ವ್ಯಕ್ತಿ ದೊಡ್ಡವನಲ್ಲ ಅವನು. ಕೆಲವರು ಹಾಗಿರ್ತಾರೆ, ಅವ್ರು ಎಲ್ಲೂ ಕೆಲಸ ಮಾಡ್ಬೇಕಾಗಿಲ್ಲ, ಅವ್ರು ಆ ಪಾರ್ಟಿಯಲ್ಲಿ ಓಡಾಡಿದ್ರೆ ಅವರಿಗೆ ಜಯ ಆಗ್ಬಿಡುತ್ತೆ. ಅಂತದ್ದೊಂದು ವಿಚಿತ್ರ ವ್ಯಕ್ತಿ. ಅದು ಯಾವುದೋ ಹಿಂದೆ ಮಾಡಿದ ಒಂದು ಪುಣ್ಯ ಇರುತ್ತೆ ಕೆಲವರಿಗೆ. ಅದು ಸುಮ್ಮನೆ ಬರಲ್ಲ. ಲಕ್ಕಿ ಮ್ಯಾನ್ ಅಂದ್ರೆ ಅದೇನು ಹಣೆ ಪಟ್ಟಿ ಒಂದು ಲಕ್ಕಿಯಿಂದ ಬೋರ್ಡ್ ಹಾಕಿ ಕಳಿಸುವುದಲ್ಲ. ಒಳಗಿನಿಂದ ಹಿಂದಿನಿಂದ ಮಾಡಿದ ಬಹಳ ಪುಣ್ಯ ಒಂದಿಷ್ಟಿರುತ್ತೆ. ಅದು ಹೆಂಗೂ ಖರ್ಚು ಮಾಡ್ಲಿಕ್ಕೆ ಬರಲ್ಲ. ಹಾಗೇನಾಗುತ್ತೆ ಅಂದ್ರೆ ಅವ್ರು ಇದ್ದಲ್ಲೆಲ್ಲ ಒಳ್ಳೇದಾಗ್ತಾ ಇರುತ್ತೆ. ಹಾಗೆ ಅವ್ರ ಗೊತ್ತಾಗಿ ಕೆಲವೊಂದು ಸರ್ತಿ ಕೆಲವರನ್ನು ಉಪಯೋಗಿಸ್ಕೊಳ್ಳೋದಿರುತ್ತೆ. ಹಾಗೆ ಕೃಷ್ಣನನ್ನ ಅವನೊಬ್ಬ ಲಕ್ಕಿ ಮ್ಯಾನ್ ಅಂತ ಅನ್ಕೊಂಡಿದ್ದ ಅಷ್ಟೇ. ಹಾಗೆ ನಾನು ಹೋದ್ರೂ ಕೂಡ ಶಕುನಿ, ಸೂತಪುತ್ರನಾದ ಕರ್ಣ, ದುಶ್ಯಾಸನ ಇವರೇನು ಹೇಳುತ್ತಾರೆ ಅದನ್ನೇ ಮಾಡ್ತಾನು. ನಾನು ಲೋಕದಲ್ಲಿ ಎಷ್ಟು ಜನರಿಗೆ ಎಂಥೆಂಥ ಅನುಕೂಲಕರವಾದ ದಾರಿಯನ್ನು ಹಾಕಿಕೊಟ್ಟಿದ್ದೇನೆ ಅಂತ ಅವನಿಗೂ ಗೊತ್ತಿದೆ. ಆದ್ರೆ ಅದನ್ನು ಅವನು ತಲೆಗೆ ಹಾಕೊಳ್ಳೋನಲ್ಲ. ಧರ್ಮರಾಜನಿಗೆ ಇದೇ ಅಲ್ಲ ಅಂದಮೇಲೆ, ಸಂಧಾನಕ್ಕೆ ಒಪ್ಪಿಕೊಳ್ಳೋನಲ್ಲ ಅಂದಮೇಲೆ, ಇನ್ನು ಎಲ್ಲಾ ಬಿಟ್ಟು ನಿಮ್ಗೆ ರಾಜ್ಯ ಕೊಡ್ತೇನೆ, ನೀವೇನ್ ಕೊಟ್ರು ಅದನ್ನು ತಗೋತೇನೆ ಅಂತ ಹೇಳುವಷ್ಟು ಸಜ್ಜನಿಕೆ ಅವನಲ್ಲಿ ಬಂದೀತ. ಕನಸು ಬೀಳ್ಲಿಕ್ಕಿಲ್ಲ. ಅವನಿಗಲ್ಲ, ನಮ್ಗೆ. ಅವನಿಗೆ ಕನಸಲ್ಲಿ ಬೀಳಲ್ಲ ಬಿಡಿ. ನಮಗೂ ಕೂಡ ಇವತ್ತು ಕನಸಲ್ಲಿ ದುರ್ಯೋಧನ ಬಂದಿದ್ದ, ಯಾಕಪ್ಪ ಹೀಗೆ ಜಗಳಾಡುದು ಅಂತ ನಮ್ಮ ಭಾಗ ನಮ್ಗೆ ಕೊಟ್ಟು ಹೋದ ಅಂತ ಒಂದು ಕನಸು ಬೀಳಲ್ಲ. ಅಂಥ ದುಷ್ಟ ಅವನು. ದುರ್ಯೋಧನನಲ್ಲಿ ಈ ಧರ್ಮರಾಜನ ಸಂದೇಶ ಹೇಳಬೇಕು ಅಂತ ನನಗಂತೂ ಇಲ್ಲ. ನಂಗೆ ಇಷ್ಟೇ ಇದೆ, ಅವ್ನು ಕೇಳಲ್ಲ ಅಂತ. ಆದ್ರೆ ನಿಮ್ಗೋಸ್ಕರ ಹೇಳದೆ ಕೂತ್ಕೊಳ್ಳೋದು ತಪ್ಪು ಅನ್ನೋ ದೃಷ್ಟಿಯಿಂದ ಹೊರಡುವುದಷ್ಟೇ. ಅದನ್ನಾಗಿ ಯಾಕಂದ್ರೆ ಅವ್ನು ನಿಮ್ಗೆ ಏನು ಹಿತ ಆಗುತ್ತೋ ಅದನ್ನು ನಿರಾಕರಿಸ್ತಾನೆ. ಯಾರೆಷ್ಟು ಬುದ್ಧಿ ಹೇಳಿ ಯಾಕಾಗ್ಲಿಲ್ವಾ? ವಿರಾಟನ ನಗರದ ಮೇಲೆ ದಾಳಿ ಮಾಡುವಾಗ ಭೀಷ್ಮಾಚಾರ್ಯರು ಎಷ್ಟು ಬಡ್ಕೊಂಡಿದ್ದಾರೆ. ಬೇಡ, ನಮ್ಗೆ ಈ ಯುದ್ಧ ಸರಿಯಲ್ಲ, ಅವರ ಸಮಯವೂ ಆಗ್ತಾ ಹೋಯ್ತು, ನಾವು ಏನೋ ಮಧ್ಯದಲ್ಲಿ ಹೋಗಿ ಉಪದ್ರವ ಮಾಡಬೇಕು ಅಂತ ಆ ಊರಿನ ಜನರಿಗೂ ಹಿಂಸೆ ಮಾಡಿ ನಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರ ಹಾನಿ ಮಾಡುದು ತಪ್ಪು ಅಂತ ಎಷ್ಟು ಬಿಡಿಸಿ ಹೇಳಿದ್ರು ಅವನು ಒಂದೇ ಒಂದು ಮಾತು ಕೇಳಲಿಲ್ಲ. ದುರ್ಯೋಧನ ಇದಾರು, ದ್ರೋಣರಾಯ್ತು, ಭೀಷ್ಮ ಆಯ್ತು, ಕರ್ಣ, ಕೃಪಾಚಾರ್ಯರಾಯ್ತು, ಎಲ್ಲರೂ ಹೇಳಿದ್ದಾರೆ. ಆದ್ರೆ ಅವನು ಕೇಳಿಸ್ಕೊಳ್ಳಿಲ್ಲಲ್ಲ. ಪಾಪಿ ಹೇಗಿದ್ರು ಕೂಡ ನಮ್ಮ ದೃಷ್ಟಿಯಿಂದ ಅಲ್ಲ, ಜಗತ್ತಿನ ದೃಷ್ಟಿಯಿಂದಲೇ ವಧಾರ್ಹ. ಅವನು ಕಾಲ್ ಕೆದರ್ಕೊಂಡು ಯುದ್ಧಕ್ಕೆ ಅಂತ ಕಾಯ್ತಿರ್ತಾನೆ. ಆದ್ರಿಂದಾಗಿ ಅವನ ದುರ್ಬುದ್ಧಿಯನ್ನ ನಾನು ಬಲ್ಲೆ. ಏನು ಅಂದ್ರೆ ಇವತ್ತಲ್ಲ, ಬಹಳ ಹಿಂದಿನಿಂದ ಕೃಷ್ಣನನ್ನ ಪಾಂಡವರ ಕಡೆಯಿಂದ ತಪ್ಪಿಸ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡಿದ್ದಾನೆ. ಲಕ್ಷಣೆಯನ್ನ ಕೊನೆಗೆ ಕೊಟ್ಟದ್ದು ಕೂಡ ಒಳ್ಳೆ ಉದ್ದೇಶದಿಂದ ಅಲ್ಲ. ಯಾರು ಬಲರಾಮನ ತಂಗಿಯನ್ನೇ ವಿವಾಹ ಮಾಡಿಕೊಡ್ಬೇಕು ಅಂತ ಅವ್ರ ಹತ್ರ ಪಾಠ ಕಲೀಲಿಕ್ಕೆ ಹೋದವನು. ಹೋಗಿ ಗುರುದಕ್ಷಿಣೆ ಕೊಡ್ಬೇಕಲ್ಲ, ಗುರುಗಳ ಹತ್ರನೇ ದಕ್ಷಿಣೆ ಕೇಳ್ತಾನೆ ಇವನು. ನನಗೆ ನಿಮ್ಮಂತ ಗುರುಗಳು ಸಿಕ್ಕಿದ್ದ ಬಹಳ ದೊಡ್ಡ ಪುಣ್ಯ, ಅದು ನಮ್ಮ ಸಂಬಂಧ ಬೆಳೆಸ್ಕೊಳ್ಬೇಕು ಅಂತ ನನಗಾಸೆ, ನಿನ್ನ ತಂಗಿಯನ್ನ ನನ್ ಮದುವೆ ಮಾಡಿ ಕೊಡ್ತೀಯ ಅಂತ. ಆಯ್ತು ಅಂತ ಬಲರಾಮ. ಅವನಿಗೇನು ಇದೆಲ್ಲ ಸ್ವಲ್ಪ ಗೋದಾಳ, ಈ ವಿಷಯದಲ್ಲೆಲ್ಲ ನ್ಯಾಕು ಅರ್ಥ ಆಗ್ಲಿಲ್ಲ ತಲೆಯಲ್ಲಿ. ಕೃಷ್ಣನಿಗೆ ಅರ್ಥ ಆಯ್ತು ಇದು ಎಲ್ಲೋ ಹೊಡಿತಾ ಇದೆ ಅಂತ. ಅದು ಹಾಗೆ ಮಾತ್ರ ಅಲ್ಲ, ಕೃತವರ್ಮನನ್ನು ಹಾಗೆ ಅವನನ್ನ ಬುಟ್ಟಿಗೆ ಹಾಕೊಂಡಿದ್ದು. ಹೀಗೆ ಅನೇಕ ಯಾದವ ವೀರರನ್ನ ತನ್ನ ವಶಕ್ಕೆ ತಂದುಕೊಳ್ಳುವ ಮೈಂದ, ದ್ವಿವಿಧರು, ಇವರು ಎಲ್ಲರೂ ಜರಾಸಂದನ ಪಾಳಯದಿಂದ ಚೂರು ಯಾರು ಪ್ರಭಾವಿತರು ಅವರನ್ನೆಲ್ಲರನ್ನೂ ಎಳ್ಕೊಂಡಿದ್ದ. ಹಾಗೆ ಕೃಷ್ಣನನ್ನೊಬ್ಬನನ್ನ ತಪ್ಪಿಸ್ಬೇಕು ಅಂತ ಬಹಳ ಪ್ರಯತ್ನ. ಅದಕ್ಕೋಸ್ಕರ ಮಗಳನ್ನ ಲಕ್ಷಣೆಯನ್ನ ಕೊಟ್ಟರು. ಕೃಷ್ಣ ಅದಕ್ಕೇನು ಸೊಪ್ಪು ಹಾಕ್ಲಿಲ್ಲ. ಇನ್ನೊಂದು, ತಾನು ಮೊದಲು ಹೋಗಿ ಬೇಡಿ ಎಲ್ಲ ಸೇನೆಯನ್ನ ಕೃಷ್ಣನಿಂದ ತಾನು ಪಡಿಬೇಕು ಅಂತ ಮಾಡಿದ್ರೆ ಕೃಷ್ಣ ಇನ್ನೂ ಬುದ್ಧಿವಂತಿಕೆಯಿಂದ ಕಣ್ಣು ಮುಚ್ಚಿದ ಹಾಗೆ ಮಾಡಿ ಮಲ್ಕೊಂಡು ಫಸ್ಟ್ ಅರ್ಜುನನನ್ನು ನೋಡಿ ಆಮೇಲೆ ನಿನ್ನನ್ನು ನೋಡಿದ, ಅಯ್ಯೋ ಅವನು ಕೃಷ್ಣ ನೋಡ್ಲೇ ಇಲ್ಲ, ಇಲ್ಲಿ ನಾನು ಒಬ್ಬ ಇದ್ದೇನೆ ಅಂತ ಅಂದಾಗ, ಓ ದುರ್ಯೋಧನ ಮಹಾರಾಜರು ಬೀಗರಲ್ಲವರು, ಹಾಗಾಗಿ ನಿಮ್ಮನ್ನ ನೋಡ್ಲೇ ಇಲ್ಲ, ಗೊತ್ತಾಗ್ಲಿಲ್ಲ, ಏನ್ ಬಂದಿದ್ದು, ನಾನು ಮೊದಲು ಬಂದಿದ್ದಾದ್ರಿಂದಾಗಿ ನನ್ನ ವರವನ್ನ ಮೊದಲು ಈಡೇರಿಸಬೇಕು. ಬಂದದ್ದು ನೀವು ಮೊದಲು, ಆದ್ರೆ ನಾನು ನೋಡಿದ್ದು ಮೊದಲು ಅರ್ಜುನನನ್ನ. ಬೇಡ, ಯಾಕೆ ಇಬ್ಬರಿಗೂ ಕಟಾಪಿಟಿ ಮಾಡುದು? ಇಬ್ಬರಿಗೂ ಸಮ 2 ಭಾಗ ಮಾಡ್ತೇನೆ. ನಿಮ್ಗೆ ಯಾವ ಭಾಗ ಬೇಕೋ ಅದು ತಗೊಳ್ಳಿ. ನಿಶಸ್ತ್ರಿಕನಾದ ನಾನು, ಶಸ್ತ್ರ ಸಹಿತವಾದ ನನ್ನ ಮಕ್ಕಳ ಸೇನೆ, ನಿಮ್ಗೆ ಯಾವ್ದು ಬೇಕೋ ಅದು ತಗೋ. ಅಯ್ಯೋ, ಪಿ ಪಿಯುದೋನನ್ನು ತಗೊಂಡು ನೀವು ನಾವೇನ್ ಮಾಡಿದೆ, ಅದೇನೋ ಗಾದೆ ಇದೆಯಲ್ಲ,
ಕೊಳಲ್ ಹಿಡ್ಕೊಂಡು ಕೂತಿರ್ತಾನೆ. ಅವನನ್ನು ಹಿಡ್ಕೊಂಡು ನಾವೇನ್ ಮಾಡೋದು? ಅವನು ಯುದ್ಧ ಮಾಡ್ತಾನೆ ಅಂತ. ಅದು ನೋಡಿ, ಯುದ್ಧ ಬಗ್ಗೆ, ಕೃಷ್ಣನ ಯುದ್ಧದ ಬಗ್ಗೆ ಅವನಿಗೆ ಚೆನ್ನಾಗಿ ಪ್ರಜ್ಞೆ ಇತ್ತು. ಕೃಷ್ಣನ ಅಸಾಧಾರಣವಾದ ಯುದ್ಧ. ಆದ್ರೆ ಅವನ ಯುದ್ಧ ಶಸ್ತ್ರ ಹಿಡಿಯಲ್ಲ ಅಂತ ಗೊತ್ತಾಯ್ತಲ್ಲ, ಏನು ಇದು ವೇಸ್ಟ್ ಮಾಡಿ ತಗೊಂಡು ಉಪಯೋಗ ಇಲ್ಲ ಅಂತ. ಯಾಕೆಂದ್ರೆ ಅವನಿಂದಲೇ ಕಲ್ತವ್ರು ಆ ಸೈನ್ಯ, ನಾರಾಯಣ ಸೈನ್ಯ. ಅದಕ್ಕಾಗಿಯೇ 18 ದಿವಸದಲ್ಲೂ ಪಾಂಡವರ ಮಕ್ಕಳು ಸಾಯಲಿಲ್ಲ. ಕೊನೆಗೆ ಅಶ್ವತ್ಥಾಮ ಅಲ್ವಾ ಕೊಂದಿದ್ದು, ತಲೆ ಕತ್ತರಿಸಿದ್ದು. ಯುದ್ಧದಲ್ಲಿ ಸಾಯ್ಲಿಲ್ಲ ಅವರು. ಯಾಕೆ ಸಾಯ್ಲಿಲ್ಲ ಅಂದ್ರೆ ಕೃಷ್ಣನ ಟ್ರೈನಿಂಗ್. ಅಭಿಮನ್ಯುನೂ ಸಾಯ್ತಿರ್ಲಿಲ್ಲ. ಆದ್ರೆ ಅಲ್ಲಿ ಎಲ್ಲರೂ ಸೇರಿಕೊಂಡ್ಬಿಟ್ರು. 6 ಜನ ಒಟ್ಟು ವೀರ ಯೋಧರೆಲ್ಲ ಎಲ್ಲಾ ದಿಕ್ಕಿನಿಂದ ಅವನ ಮೇಲೆ ದಾಳಿ ಮಾಡಿದ್ರು. ಹಾಗಾಗಿ ಸತ್ತ. ಆದ್ರೆ ನಿಜವಾದ ಯುದ್ಧದಲ್ಲಿ ಈ ಪಾಂಡವರ ಮಕ್ಕಳು, ಉಪ ಪಾಂಡವರು, ಅವರು ಅತ್ಯಂತ ಸಮರ್ಥರಾಗಿದ್ರು. ಹಾಗೇನೆ ಈ ನಾರಾಯಣ ಸೈನ್ಯ ಕೂಡ. ಅಂತ ದೊಡ್ಡ ಸೈನ್ಯವನ್ನ ನಾನು ಬಳಸಿಕೊಂಡ್ರೆ ನನಗೆ ಯಶಸ್ಸು ಸಿಗುತ್ತೆ ಅಂತ ಯೋಚನೆ ಮಾಡಿ ಪಾಲ್ನಲ್ಲಿ ತನಗೆ ಬೇಕಾದಂತ ತಗೊಂಡು ಹೋದ. ಅಂತೂ ಕೃಷ್ಣ ಅವನನ್ನು ಹೇಗೋ ತಪ್ಪಿಸಿದಾನೆ, ಏನೋ ಒಂದು ಮಾಡಿ. ಈಗಲೂ ದುರ್ಯೋಧನ ನಮಗೆ ಬೇಕಾಗುವ ಹಾಗೆ ನಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿರುವುದಾದ್ರಿಂದ ದುರ್ಯೋಧನ ದುರಾಲೋಚನೆಯ ಬಗ್ಗೆ ನಿನಗೂ ಗೊತ್ತಿದೆ, ಧರ್ಮರಾಜನಿಗೂ ಗೊತ್ತಿದೆ, ಊರಲ್ಲಿರೋರು ಎಲ್ರಿಗೂ ಗೊತ್ತಿದೆ. ಕ್ಷೇಮ ಚಿಂತನೆ ಅಂತ ನಾನು ಮಾಡಬೇಕು ನೀನು ಹೇಳ್ತಾ ಇದ್ದಿ, ಕರೆಕ್ಟು. ಆದ್ರೆ ನನ್ನ ಹತ್ರ ನೀನು ಸಂಧಾನಕ್ಕೆ ಟ್ರೈ ಮಾಡು ಅಂತ ಉಪಚಾರ ಮಾಡಬೇಕಾಗಿಲ್ಲ. ನನಗೇನು ಗೊತ್ತಿದೆಯೋ ಅದು ನಿನಗೂ ಗೊತ್ತಿದೆ. ಅದನ್ನ ಅವನು ಸುಲಭದಲ್ಲಿ ಏನದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಅಥವಾ ಹುಟ್ಟು ಗುಣ ಸುಟ್ಟರೂ ಹೋಗುತ್ತಾ ಅಂತ ಏನೇನೋ ಗಾದೆಗಳು ಹೇಳ್ತಾರೆ. ಅದೇ ಸ್ವಭಾವೋ ದುರತಿಕ್ರಮ. ಒಳಗಿನ ಸ್ವಭಾವ ಏನಿದೆ ಅದು ಯಾವ ಕಾಲಕ್ಕೂ ಬಿಟ್ಟು ಹೋಗುವಂತದ್ದಲ್ಲ. ಆದ್ರಿಂದ ಅವನೇನೋ ಮಾಡ್ತಾನೆ. ಆದ್ರೆ ನಮ್ಮ ಕಡೆಯಿಂದ ನಮ್ಮ ಪ್ರಯತ್ನ ಬೇಕು. ನೀನು ಹೀಗೆ ಮಾತಾಡಬಾರ್ದು ಅರ್ಜುನ. ಭಾರ ಇಳಿಸ್ಲಿಕ್ಕೆ ಬಂದವ್ ನೀನು ಅಂದ್ರೆ ಸ್ವಲ್ಪ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ನೀನು ಭೂಮಿಯ ಭಾರ ಅವತರಣ ಮಾಡ್ಲಿಕ್ಕೋಸ್ಕರನೇ ನರನಾಗಿ ಬಂದವನು. ನನ್ನ ಇನ್ನೊಂದು ಆವೇಶವಾದ ರೂಪ ನಿನ್ನಲ್ಲಿದೆ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಭೂಭಾರ ಹರಣ ಆಗುವುದನ್ನ ತಪ್ಪಿಸ್ಲಿಕ್ಕೆ ನೀನು ಪ್ರಯತ್ನ ಮಾಡ್ತೀನಿ ಅಂತಂದ್ರೆ ಅದು ನ್ಯಾಯ ಅಲ್ಲ. ಅದರಿಂದಾಗಿ ನಿನಗೂ ಆ ಕೆಲಸ ಗೊತ್ತಿದೆ. ಗೋಗ್ರಹಣ ಕಾಲದ ಪರಿಸ್ಥಿತಿಯನ್ನು ನೆನಪು ಮಾಡ್ಕೊ. ಒಬ್ಬನೇ ನೀನು ಎಷ್ಟು ಹೋರಾಡಿ ಎಲ್ಲರನ್ನ ನಿಗ್ರಹಿಸಿದವನು. ಅಲ್ಲಿ ಅನೇಕ ಜನ ಅವನನ್ನು ತಡೆದ್ರು ಕೂಡ ಅವನು ರಾಜ್ಯದ ಲವಲೇಶದ ಬಗ್ಗೆಯೂ ಕೂಡ ಬಿಟ್ಟು ಕೊಡುವ ಮಾತಾಡ್ಲಿಲ್ಲ. ಅಲ್ಲ, ಒಂದು ಕ್ಷಣಕ್ಕೆ ಬಿಟ್ಟು ಕೊಡ್ತೇನೆ ಅಂತನೂ ಮಾಡ್ಲಿಲ್ಲ. ಬಿಡಿ, ಟೋಟಲಿ ಬಿಡಿ, ಸ್ವಲ್ಪ ಹೊತ್ತಾದ್ರು. ಯಾಕೆಂದ್ರೆ ಅವ್ರು ಹಾಗೆ ಬಿಟ್ಟು ಹೋಗಿದ್ದಲ್ಲಿ ಹಿಂದೆ. ಈ ಏನದು ವಾರಣಾವತಕ್ಕೆ ಹೋಗುವಾಗ 6 ತಿಂಗಳ ಕಾಲ ಯಾಕೆ ಕಷ್ಟಪಡ್ತೀರಿ, ನಾವು ಸ್ವಲ್ಪ ದಿವಸ ನೋಡ್ಕೊಳ್ತೇವೆ, ನೀವೆಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ರುದ್ರದೇವರ ಒಂದು ವಿಶಿಷ್ಟವಾದ ಮಹಾ ಹಬ್ಬಕ್ಕೆ ಕಳುಹಿಸಿಕೊಟ್ಟದ್ದು. ಆದ್ರೆ ಅಲ್ಲಿಂದನೇ ಅವರನ್ನ ಕೊಲ್ಲುವ ಎಲ್ಲಾ ಪ್ರಯತ್ನಗಳು ನಡೆದು. ಹಾಗಾಗಿ ಅವನು ಯಾವ ಮಾತಿಗೂ ಕೂಡ ಬಗ್ಗುವವನಲ್ಲ. ಪಾಪ ಪ್ರವರ್ತಕತ್ವ ಅನ್ನೋದು ಅವನ ಸಹಜ ಧರ್ಮ. ಪಾಪ ಮಾಡುವುದೇ ಅವನ ಗುಣ. ಅವನು ಎದ್ರೆ ನಿಂತ್ರೆ ಕೂತ್ರೆ ಹೋದ್ರೆ ಬಂದ್ರೆ ಎಲ್ಲದಕ್ಕೂ ಪಾಪನೇ ನಡೆಸುವ ಆಲೋಚನೆಯಿಂದ ಅವನ ಕಾರ್ಯವನ್ನು ಮಾಡ್ತಾನೆ. ಆದ್ರಿಂದಾಗಿ ಅವನನ್ನ ನಾವು ನಿಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲರ ಗಮನಕ್ಕೆ ಬರ್ಬೇಕು ಅವನ ಪಾಪ ಪ್ರವರ್ತನೆ. ಕೃಷ್ಣ ಅಷ್ಟು ಹೋಗಿ ಹೇಳಿದ್ರೂ ಅವನು ಕೇಳಲಿಲ್ಲ. ಕೃಷ್ಣ ಅವನನ್ನ ಸಂಧಾನಕ್ಕೆ ಪ್ರಯತ್ನಿಸಿದ್ರು ಕೂಡ ಆತ ಬಗ್ಗಲಿಲ್ಲ ಅನ್ನೋದು ಗೊತ್ತಾಗ್ಬೇಕು. ಅದಕ್ಕೋಸ್ಕರ ನಾನು ಹೋಗ್ತೇನೆ ಅಂತನ್ನುವಲ್ಲಿಗೆ 78ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. 79ರಲ್ಲಿ ಮತ್ತೆ ನಕುಲ ಸ್ವಲ್ಪ ಉಪದೇಶ ಶುರು ಮಾಡ್ತಾನೆ. ಈ ವಿಷಯದಲ್ಲಿ ಕೃಷ್ಣನಿಗೆ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಹೇಳ್ತಾನೆ. ನನಗೆ ಎಲ್ಲ ಗೊತ್ತಿರುತ್ತೆ, ಯಾಕಂದ್ರೆ ಅವನೊಂದು ಸ್ವಲ್ಪ ನೀತಿಗಳನ್ನ ಬಲ್ಲವನು ಅಂತ ಆ ಕಾಲದಲ್ಲಿ ಅವನಿಗೊಂದು ಹೆಗ್ಗಳಿಕೆ ಇತ್ತು. ನೀತಿಯನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ 10 ಜನ ಹೇಳಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಜಾಸ್ತಿ ತಿಳ್ಕೊಂಡ ಹಾಗೆ ಅನ್ನಿಸ್ಬಿಡುತ್ತೆ. ಕೃಷ್ಣನಿಗೆ ಉಪದೇಶ ಮಾಡ್ತಾನೆ. ಈಗ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ, ಓ ಮಾಧವ, ಧರ್ಮರಾಜನ ಪ್ರಯತ್ನವನ್ನ ನೀನು ತಿಳ್ಕೊಂಡಿ. ಅವನ ಅನೇಕ ತರ ಹೇಳ್ದ. ಅರ್ಜುನನೂ ಹೇಳ್ದ, ನಮ್ಮಣ್ಣ ಭೀಮನೂ ಹೇಳ್ದ. ಎಲ್ಲರೂ ಹೇಳಿದ್ರಲ್ಲಿ ಒಂದು ಪ್ರಧಾನವಾದ ಅಂಶ ಇದ್ದದ್ದು ಸಂಧಿ. ಅದರಿಂದಾಗಿ ನೀನು ಸಂಧಿಗೆ ಹೆಚ್ಚು ಒತ್ತು ಕೊಡಬೇಕು. ಸಂಧಿಗೆ ನೀನು ಗಮನ ಕೊಡಬೇಕು. ನಮ್ಮೆಲ್ಲರ ಅಭಿಪ್ರಾಯ ನಿನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಉಭಯ ಪಕ್ಷದಲ್ಲಿ ಪರಸ್ಪರ ವಿರುದ್ಧ ಇದ್ದಾಗ ಯಾವುದು ಹೆಚ್ಚು ಅನುಕೂಲಕರವೋ ಅದನ್ನು ನಡೆಸುವ ಪ್ರಯತ್ನ ಮಾಡಬೇಕು. ಆದ್ರಿಂದಾಗಿ ಕಾಲೋಚಿತವಾದ ಉತ್ತಮವಾದದ್ದನ್ನೇ ನೀನು ಮಾಡ್ತೀ ಅಂತ ನಂಬಿದ್ರೂ ನಮ್ಮ ಮನಸ್ಸಲ್ಲಿ ಇರುವ ಕೆಲವು ಕಾರಣಗಳನ್ನು ಕೊಟ್ಟು ಸಂಧಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಎಲ್ರಿಗೂ ಅವರ ಸಾಮರ್ಥ್ಯವನ್ನು ಪರಿಚಯಿಸುವಾಗ ಅವರ ಅಭಿಪ್ರಾಯದಲ್ಲಿ ವ್ಯತ್ಯಾಸ ಇರುತ್ತೆ. ನನ್ನ ಸಾಮರ್ಥ್ಯ ಇಷ್ಟಿದೆ,
ಆದ್ರೆ ಯುದ್ಧಕ್ಕೆ ಬೇಡ ಅಂತ ಹೇಳ್ತೇನೆ ಅಂದ್ರೆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ಲ. ಸಾಮರ್ಥ್ಯ ಇದ್ದದ್ರಿಂದಲೇ ಕೆಲವೊಮ್ಮೆ ಬೇಡ ಹೇಳೋದಕ್ಕೆ ಹೆಚ್ಚು ಅರ್ಥ. ಹೊಡೆಯುವುದಿಲ್ಲ ಯಾಕೆಂದ್ರೆ ಶಕ್ತಿ ಇಲ್ಲ ಅಂತಲ್ಲ, ಶಕ್ತಿ ಇದ್ರೂ ಹೊಡೆಯಲ್ಲ ಯಾಕೆಂದ್ರೆ ನೀನು ಆ ಲೆಕ್ಕಕ್ಕೆ ಬರುವವನೇ ಅಲ್ಲ, ಹೊಡೆತ ತಿಂದ್ರೆ ಬದುಕುವವನೇ ಅಲ್ಲ, ಆದ್ರಿಂದ ಹೊಡಿತಿಲ್ಲ ಅಂತ ಹೇಳುವಷ್ಟು ನಮ್ಮಲ್ಲಿ ತಾಕತ್ತಿರಬೇಕು. ಆ ತಾಕತ್ತಿನಿಂದ ಅಣ್ಣಂದ್ರು ಸಂಧಿಯ ಮಾತಾಡಿದ್ದಾರೆ. ಅದರಿಂದ ಕಾಲಕ್ಕೆ ತಕ್ಕಂತೆ ಬುದ್ಧಿಯನ್ನು ಸರಿಯಾಗಿ ಪ್ರಯೋಗಿಸಿ ಯಾರು ಕಾರ್ಯವನ್ನು ಮಾಡ್ತಾನೋ ಅವನು ಕೊನೆವರೆಗೂ ಅದನ್ನು ಸಿದ್ಧಿಸಿಕೊಳ್ತಾನೆ. ಇಲ್ಲಾಂದ್ರೆ ಮಧ್ಯದಲ್ಲಿ ಕಾರ್ಯ ಹಾಳಾಗುತ್ತೆ. ಅಂದ್ರೆ ಪ್ರಯತ್ನಗಳು ಮಹಾ ಪ್ರಮಾಣದಲ್ಲಿರುತ್ತೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಎಚ್ಚರಿಕೆ ತೆಗೆದುಕೊಳ್ಳುವ ವಿಷಯದಲ್ಲಿ ನಾವು ಗಮನ ಹರಿಸಲಿಲ್ಲ ಅಂದ್ರೆ ಅದು ತುಂಬಾ ಹಾನಿಕಾರಕವಾದ ಪ್ರಸಂಗವನ್ನು ಉಂಟು ಮಾಡುತ್ತೆ. ಯಾಕಂದ್ರೆ ಅಜ್ಞಾತವಾಸದಲ್ಲಿದ್ದಾಗ ನಾವು ಅನೇಕ ತರ ಯೋಚನೆ ಮಾಡಿದ್ದೇನು ಅಂತಂದ್ರೆ ಎಲ್ಲಿಯೂ ಕೂಡ ಅನ್ಯಾಯ ಆಗಬಾರ್ದು ಅಂತ, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ. ಆ ಕಾರಣಕ್ಕಾಗಿ ನಾವು ಮಾತು ತಪ್ಪಬಾರದು ಅಂತ ಹೊರಟ್ವಿ. ಆದ್ರೆ ಅದನ್ನು ಅವನು ಲೆಕ್ಕದಲ್ಲಿ ಇಟ್ಕೊಂಡೇ ಇಲ್ಲ. ಕಾಡಿನಲ್ಲಿದ್ದಾಗ ಅನಿವಾರ್ಯವಾಗಿ 13 ವರ್ಷ ಇರಲೇಬೇಕಾಗಿತ್ತು. ಅದರಿಂದಾಗಿ ನಮ್ಗೆ ರಾಜ್ಯದ ಚಿಂತೆ ಇರಲಿಲ್ಲ. ಜನಗಳನ್ನು ಹೆಂಗ್ ನೋಡುದು. ಈಗ ಧೃತರಾಷ್ಟ್ರ ಇದ್ದಾನೆ, ಭೀಷ್ಮ ಇದ್ದಾನೆ, ನಮ್ಗೆ ದುರ್ಯೋಧನ ಇದ್ದಾನೆ ಅಂತ ಹೋಗಿದ್ದಲ್ಲ, ಭೀಷ್ಮಾಚಾರ್ಯ ಇದ್ದಾರಲ್ವಾ, ನಡೆಯುತ್ತೆ. ಯಾಕೆಂದ್ರೆ ಅವರು ಸುಮಾರು 700 ವರ್ಷದಿಂದಲೂ ಆ ಮನೆತನದ ಆಗು ಹೋಗುಗಳು ವ್ಯವಹಾರಗಳು ಅವರಿಗೆ ಸ್ಪಷ್ಟ ಗೊತ್ತಿದೆ. ಅದರಿಂದ ನಮ್ಗೆ ಪ್ರಜೆಗಳಿಗೆ ತೀರಾ ಅನ್ಯಾಯ ಆಗುತ್ತೆ ಅಂತ ಅನ್ನೋದಿಲ್ಲ. ಆದ್ರೆ ಈಗ ಇನ್ನು ಮುಂದೆ ಹಾಗಾಗುದಿಲ್ಲ. ಯಾಕಂದ್ರೆ ಇನ್ನು ನಾವು ಕೂಡ ಹೆಚ್ಚು ಕಾಲ ಈ ವ್ಯವಸ್ಥೆಯಲ್ಲಿ ಇರ್ತೇವೆ ಅಂತ ಅನ್ಕೊಂಡು ನಾವು ಕಾಯುವುದು ಅಂದ್ರೆ ಇನ್ನೊಂದು 100 ವರ್ಷ ಕಾಯೋಣ, ಹಾಗಾಗುದಿಲ್ಲ. ಇದು ಕಲಿಯುಗ ಮುಗಿಲಿಕ್ಕೆ ಬರುವ ಸಮಯ. ಅಂದಾಗ ಮುಂದಿನ ಯುಗದ ಪ್ರಭಾವ ಆಗಲೇ ಶುರುವಾಗಿರುತ್ತೆ. ಆದ್ರಿಂದಾಗಿ ನಮ್ಮ ಅಭಿಪ್ರಾಯಗಳು ಬೇರೆ ಬಂದಾಗ ಎಲ್ಲರನ್ನೂ ಯಾವ ವಿಷಯದಲ್ಲಿ ಒಟ್ಟು ಮಾಡುವುದೋ ಅದನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ನಾವು ಪರಸ್ಪರ ಹೊಂದಿಕೊಳ್ಬೇಕು. ಆದ್ರೆ ಅವನು ಯಾವ ವಿಷಯದಲ್ಲೂ ಹೊಂದ್ಕೊಳ್ಳಿಕ್ಕೆ ತಯಾರಿಲ್ಲ. ನಮ್ಗೆ ಕೊಡ್ಬೇಕಾದನ್ನು ಕೊಡಲ್ಲ. ಯಾವುದೋ ಒಂದು ಭೂಮಿಯ ಭಾಗಕ್ಕೆ ಅಡ್ಡಿ ಬರುತ್ತೆ ಅಂತಂದಾಗ ಅದನ್ನು ಕೂಡ ಕಿತ್ತೆಸಲಿಕ್ಕೆ ತಯಾರಿಲ್ಲ. ಹಾಗಾಗಿ ಉಳಿದ ಅನೇಕ ಜನ ನಿಮ್ಮ ವಿರುದ್ಧ ಅಂದ್ರೆ ನಕುಲ ಹೇಳ್ತಾನೆ, ನಮ್ಮ ವಿರುದ್ಧ ನಡೆಯುವ ಕುಹಕಗಳಿಗೆ ವಿರೋಧವನ್ನು ಒಡ್ಲಿಕ್ಕೆ ಸಿದ್ಧರಿದ್ದಾರೆ. ಅದರಿಂದಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕಾಗ್ಲಿ. ಈಗಲೇ ನಮ್ಮ ಹತ್ರ 7 ಅಕ್ಷೋಹಿಣಿ ಸೈನ್ಯ ಬಂದು ಸೇರಿದೆ. ಅದಕ್ಕೆ ಕೃಷ್ಣ ನಿನ್ನ ಅನುಗ್ರಹದ ಪ್ರಭಾವದಿಂದಲೇನೆ ಇದೆಲ್ಲ ಆಗಿರುವುದು. ಎಷ್ಟಕ್ಕೆ ಅದು ಗೊತ್ತಿದೆ, ಕೃಷ್ಣನ ಅನುಗ್ರಹದಿಂದ ಆಗಿರುವುದು ಹೊರತು ನಾವ್ಯಾರು ಇಲ್ಲಿ ದೊಡ್ಡ ಹೆಸರು ಮಾಡಿ ಯಾಕಂದ್ರೆ ನಾವು 12 ವರ್ಷದಿಂದ ಜನಕ್ಕೆ ಗೊತ್ತೇ ಇಲ್ಲ. ಅದು ಈ ಜರಾಸಂಧನ ಕಾರ್ಯದಿಂದಾಗಿ ಮತ್ತು ಅನೇಕ ರಾಕ್ಷಸರ ಸಂಹಾರದಿಂದಾಗಿ ಗೊತ್ತಾದ ಸಂಗತಿ ಹೊರತು ಮಧ್ಯದಲ್ಲಿ ಪಾಂಡವರು ಅಂತ ಹೇಳಿ ಕೆಲವರಿಗೆ ಈಗ ಮಧ್ಯದಲ್ಲಿ ಮರ್ತೇ ಹೋಗಿದೆ. ಹಾಗಾಗಿ ಪಾಂಡವರು ಅಸಾಧಾರಣ ಬಲವುಳ್ಳವರು, ವೀರರಲ್ಲಿ ವೀರರು, ಶೂರರಲ್ಲಿ ಶೂರರು. ಬಲಪರಾಕ್ರಮ ಅಂತ ಅನ್ನೋದು ಅವರ ಸಹಜ ಗುಣ. ಅವರಿಗೆ ಭಯ ಅನ್ನೋದು ಇಲ್ವೇ ಇಲ್ಲ. ಆದರೆ ಸ್ವಲ್ಪ ಕೌರವ ಸೇನೆಗೆ ಹೋಗಿ ಸಮಾಧಾನದ ಭಾವೋತ್ಪಾದಕವಾದ ಮಾತುಗಳನ್ನಾಡು, ಭಯೋತ್ಪಾದಕವಾದ ಮಾತುಗಳನ್ನಾಡಬೇಡ ಅಂತ ಉಪದೇಶ ಮಾಡ್ತಾನೆ. ಅರ್ಜುನ, ಸಹದೇವ, ಭೀಮಸೇನ, ಅಣ್ಣ, ನಾನು, ನೀನು, ನಿನ್ನಣ್ಣ ಬಲರಾಮ, ಸಾತ್ವಿಕಿ, ವಿರಾಟ, ಇವರು ಎಲ್ಲರೂ ಕೂಡ ಇನ್ನು ದೃಷ್ಟದ್ಯುಮ್ನ, ಕಾಶಿರಾಜ, ದೃಷ್ಟಕೇತು, ಚೇದಿರಾಜ, ಈ ಎಲ್ಲ ವೀರರಿರ್ಬೇಕಾದ್ರೆ ರಕ್ತ ಮಾಂಸಗಳಿಂದ ಕೂಡಿದ ಮೈಯಿಂದ ಕೂಡಿದಾಗ ಯಾರು ಯುದ್ಧದಲ್ಲಿ ಎದುರು ನಿಂತು ಇದನ್ನೆಲ್ಲ ಕಳ್ಕೊಂಡು ಆ ಸುಖನೂ ಇಲ್ಲ ಭೋಗನೂ ಇಲ್ಲ ಅಂತ ಅನ್ನೋ ದುಸ್ಥಿತಿಗೆ ಒಳಗಾಗ್ತಾನೆ. ಎಲ್ಲ ಈ ಮಹಾಬಾಹುವಾದ ಕೃಷ್ಣನೇ ಕೌರವ ಸಭೆಗೆ ಹೋದ ಮಾತ್ರಕ್ಕೆ ನಿನಗೆ ಇಡಬೇಕಾದ ಕೆಲಸ ಏನು ಅಂತ, ಮಾಡಬೇಕಾದ ಕೆಲಸ ಏನು ಅಂತ ಗೊತ್ತಾಗುತ್ತೆ. ಅಲ್ಲಿ ವಿದುರ, ಭೀಷ್ಮ, ದ್ರೋಣ, ಬಾಹ್ಲಿಕ ಇವರೆಲ್ಲರೂ ದೂರದೃಷ್ಟಿ ಇರೋರೇ ಆಗಿದ್ದಾರೆ. ನಿನಗೆ ಮುಂದಿನ ಶ್ರೇಯಸ್ಸಿನ ದಾರಿ ಏನು ಅವ್ರು ಚೆನ್ನಾಗಿ ಹೇಳಬಲ್ಲವರಾಗಿದ್ದಾರೆ. ಆದರೆ ದುರ್ಯೋಧನ ಮಾತ್ರ ತನ್ನ ಪಾಪದ ಬುದ್ಧಿಯಿಂದ ಧೃತರಾಷ್ಟ್ರಾದಿಗಳನ್ನು ಕೂಡ ತನ್ಗೆ ಬೇಕಾದಾಗ ತಿದ್ಕೊಂಡ್ಬಿಡ್ತಾನೆ. ಆದ್ರಿಂದಾಗಿ ನೀನು ಮಾತಿನಲ್ಲಿ ಚೆನ್ನಾಗಿ ಬಲ್ಲವನು ಕೃಷ್ಣ, ಮಹಾತ್ಮನಾದ ನೀನು ಹೇಳಿದ ಮಾತನ್ನು ಬಹುಶಃ ಕಿವಿ ಕೊಟ್ಟುವವರು ಒಬ್ಬನೇ ವಿದುರ, ಬೇರೆ ಯಾರು ಕೊಡ್ತಾರೋ ಗೊತ್ತಿಲ್ಲ. ಹೇಳಬೇಕು ಅಂದ್ರೆ ಗುರುಗಳ ದೊಡ್ಡ ಸಂಕಲ್ಪ ಏನು ಅಂದ್ರೆ ಯಾರಾದ್ರೂ ಒಬ್ಬರಾದ್ರೂ ಒಂದು ಒಳ್ಳೆ ಕಿವಿ ಇರಬೇಕು, ಒಳ್ಳೆಯ ಉದ್ದೇಶದಿಂದ ಕೇಳೋರು ಇರಬೇಕು. ಅಲ್ಲಿ ಯಾರು ಕಾಣಿಸಲ್ಲ. ಅದರ ಮಧ್ಯದಲ್ಲಿ ಬಿಡಿಸಿದಾಗ ಯಾರು ವಿದುರ ಒಬ್ಬ ನಿಮ್ಗೆ ಸಹಾಯಕ್ಕೆ ಬರ್ತಾನೆ ಅಂತ. ಹೀಗೆ 81ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. 82ನೇ ಅಧ್ಯಾಯದಲ್ಲಿ ಸಹದೇವನು ಕೂಡ ತನ್ನ ಕೆಲವು ಅಭಿಪ್ರಾಯಗಳನ್ನ ನಿರೂಪಣೆ ಮಾಡ್ತಾನೆ. ಅದನ್ನ ಮತ್ತೆ ನಾಳೆಯ ಚಿಂತನೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ
ನಾರಾಯಣಾಯಿತ್ ಸಮರ್ಪಯಾಮಿ. ಕೃಷ್ಣಾರ್ಪಿತಂ ಅಸ್ತು.